ಚೆನ್ನದೇವಿ ಅಗ್ರಹಾರದಲ್ಲಿ ಚಿಗುರು ಸ್ವಸಹಾಯ ಸಂಘ ಮಾತಾಡ್ಬಾರ್ದಪ್ಪ ಮಕ್ಕಳು, ಪ್ಲೀಸ್ ಪ್ಲೀಸ್, ಮತ್ತು ಪ್ರಗತಿ ಯುವಕ ಸಂಘದವರು ಸೇರಿ ದಿವಂಗತ ಜಿ ನಂದಿ ಸತೀಶ್ ಅವರ ಸವಿನೆನಪಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೀರಿ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದಂತಹ ಸಚಿವ ರಮೇಶ್ ಗೌಡ ಅವರು, ಶ್ರೀಮತಿ ರವೀಂದ್ರ ಅವರು ಇವರೆಲ್ಲರೂ ಸಮಾರಂಭಕ್ಕೆ ದಯಮಾಡಿಸಿದ್ದಾರೆ. ಇವರೆಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾವು ಬಹಳ ಕಾರ್ಯಕ್ರಮಗಳು ಮಾಡಿದ್ದೀವಿ, ಆದ್ರೆ ಈ ಚೆನ್ನದೇವಿ ಅಗ್ರಹಾರದ ಆಮೇಲೆ ಈಗಲೇ ಹೇಳ್ತಿರ್ತೀನಿ, ಸತ್ಯವಾಗಿ ಹೇಳ್ತೀನಿ, ಮಹಿಳಾ ಕಳ್ಸಿಲ್ಲ, ಆಮೇಲೆ ಹೋದ್ ಕಡೆ ಎಲ್ಲ ಹೀಗೆ ಹೇಳ್ತಾರೆ. ಚೆನ್ನದೇವಿ ಅಗ್ರಹಾರದ ನೋಡಿದ ತುಂಬಾ ಯಾವ ಕಾಲದಲ್ಲಿ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ಎರಡೇ ವಿಷಯ ಮಾತಾಡೋದು. ರಾಜಕೀಯ ಮಾತಾಡ್ತಾರೆ, ಇನ್ನೊಂದು ವಿಷಯ ಮಾತಾಡ್ತಾರೆ. ನಾನು ಜನ ಕೂತಿರೋ ಮಾತಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವನೊಂದು ಸೈಟ್ ತಗೊಂಡಾಗ ಅವತ್ತು ಬರೀ 20 ಲಕ್ಷ ಅಷ್ಟೇ, ಇವಾಗ 2.5 ಕೋಟಿ ಆಗ್ಬಿಟ್ಟದೆ ದುಡ್ಡು ವಿಷಯ ಮಾತಾಡ್ತಾರೆ. ನಮ್ಮ ಅಪ್ಪನಿಗೆ ಆವಾಗಲೇ ಕೊಡ್ತಿಲ್ಲ, ಆ ಸೈಟ್ ತಗೊಂಡ್ಬೋದಾಗಿತ್ತು, ನಮ್ಮ ಅಪ್ಪನ ಗೊತ್ತಿಲ್ಲ, ಸಾಕಲ್ಲಿಲ್ಲ ಅಂತ ಮಾತಾಡ್ತಿರ್ತಾರೆ. ಇವಾಗ ಅಪ್ಪನ ಸೇರ್ಕೊಂಡು ಅವ್ರು ಮಾತಾಡ್ತಿರ್ತಾರೆ, ನಾನು ಬಹಳ ಮಾಡಿದೆ, ನನ್ನ ಮಗ ಉಳಿಸ್ಕೊತಾ ಇಲ್ಲ, ಅವ್ರು ಮಾತಾಡ್ತಿರ್ತಾರೆ. ಬಹಳ ಜನ ಹಣ ಆಸ್ತಿಗೆ ಸಂಬಂಧಪಟ್ಟ ವಿಷಯ ಮಾತಾಡ್ತಾರೆ. ಇಲ್ಲದ್ರೆ ಪಕ್ಷಕ್ಕೆ ಮಾತಾಡೋದು ಅಂದ್ರೆ ರಾಜಕಾರಣ. ಇವತ್ತೇ ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರು ಏನ್ ಮಾಡ್ಬೇಕು ಅಂದ್ರೆ ಅಂತ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲಿ ಕೂತ್ಕೊಂಡು ಇವ್ರು ಕೇಳ್ಕೊಂಡು ನರೇಂದ್ರ ಮೋದಿ ಅವರು ಏನಾರು ಮಾಡ್ಬೇಕು ಅಂತ ಹಿಂಗಿರ್ತಾರೆ ಜನ. ಬಂಧುಗಳೇ, ನಾನು ಬರೀ ಭಾಷಣ ಮಾಡೋದಕ್ಕಾಗಿ ಮಾತುಗಳು ಮಾಡ್ತಾ ಇಲ್ಲ. ಕೆಲವೊಂದು 50 ವರ್ಷದಿಂದ ನಮ್ಮ ದೇಶ ನಾವು ನೋಡ್ತಿದ್ದೀವಿ. ನನಗೀಗ 66 ವರ್ಷ. ಒಂದು 50 ವರ್ಷದಿಂದ ಪರ್ದೆ ಇಟ್ಕೊಂಡು ದೇಶ ನೋಡ್ತಿದ್ದೀವಿ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಬರ್ದೆ ನಾನು, ಒಂದೊಂದು ಚುನಾವಣೆ ಬಂದು ಮುಗಿಯುವ ಹೊತ್ತಿಗೆ ನಮ್ಮ ದೇಶದ ನೈತಿಕತೆ ಕೇಳಕೊಟ್ಟೋಗ್ತದೆ. ನಾನು ಇವತ್ತು ಕರ್ನಾಟಕದ ಯಾರೊಬ್ಬರು ಮಂತ್ರಿಗಳ ಜೊತೆ ಮಾತಾಡ್ತಾ ಹೇಳ್ತಿದ್ದೆ. ಚುನಾವಣೆಯಲ್ಲಿ ಮಾಡಬಾರ್ದು ಮಾಡ್ತಾರೆ, ಆಡಬಾರ್ದು ಆಡುದಿಲ್ಲ, ಆ ಮಾತುಗಳನ್ನ ಆಡ್ಬಿಡ್ತಾರೆ. ಒಂದ್ಸಲ ಯುದ್ಧಕ್ಕೆ ಅಂತ ಹೊರಟ್ರೆ ಎಲ್ಲರಿಗೂ ಆಗ್ಬಹುದು ಅವ್ರಿಗೆ. ಅದನ್ನ ಅವ್ರು ಹೇಳಿದೆ, ಒಂದ್ ಕಡೆಯಿಂದ ಹಾಳು ಮಾಡ್ತೀವಿ, ಇವೆಲ್ಲವರು ಕಟ್ಟಕ್ಕೆ ಶುರು ಮಾಡಿ. ಚುನಾವಣೆಯಲ್ಲಿ ನಡೆಯೋದು ತಪ್ಸಕ್ಕಂತೂ ಆಗೋದಿಲ್ಲ. ಹೆಂಡ ಹಂಚೋದು, ದುಡ್ಡು ಹಂಚೋದು, ಮತ್ತೇನೋ ಮಾಡೋದು, ಅವ್ರನ್ನಿವ್ರು ಇವ್ರನ್ನವರು ಬೈಯೋದು, ಇದೆಲ್ಲ ನಡೆದೋಗುತ್ತೆ. ನಮ್ಮಲ್ಲಿ ಏನೋ ಕಷ್ಟ ನಡೆದೋದ್ರೆ ಇನ್ನೊಂದು ಕಡೆಯಿಂದ ಕಷ್ಟಬೇಕು, ಇನ್ನೊಂದು ಕಡೆಯಿಂದ ಒಳ್ಳೇದು ಮಾಡಬೇಕು. ಒಂದು ಕಡೆ ನಾನು ಯಾಕೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಿಗೂ ಯಾವ್ದು ಚುನಾವಣೆ ಬಂದಿರುತ್ತೆ, ಚುನಾವಣೆ ನಡೆದಿರುತ್ತೆ, ಇನ್ನು ಅವರು ಆ ಪಾರ್ಟಿ ಇವರು ಈ ಪಾರ್ಟಿ ಅಂತ ಆಗಿರ್ತಾರೆ. ಆದ್ರೆ ಚುನಾವಣೆ ಮುಗಿದ ಮೇಲೆ ನೀವೆಲ್ಲರೂ ಒಂದೇ ಯೂನಿಫಾರ್ಮ್ ಹಾಕೊಂಡು ಈ ತರ ಒಂದು ಕಾರ್ಯ ಮಾಡ್ತಿದ್ದೀರಲ್ಲ, ಇದು ಕಟ್ಟುವ ಕೆಲಸ. ಒಂದ್ ಕಡೆ ಮುರಿಯುವ ಕೆಲಸ ಆದ್ರೆ ಇನ್ನೊಂದು ಕಡೆ ಕಟ್ಟೋ ಕೆಲಸ ಮಾಡ್ಬೇಕು. ಇಂಥದ್ದೊಂದು
ಮಾತಾಡ್ಬೇಡಪ್ಪ ಪ್ಲೀಸ್, ಮತ್ತೆ ಮಾತಾಡ್ಬೇಡಿ. ಆಮೇಲೆ ಕೊಟ್ರೇಶ್ ಬರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದ್ರಿಂದ ಬಂಧುಗಳೇ, ನಾವು ಹಾಸ್ಯೋತ್ಸವನೆಲ್ಲ ಮಾಡ್ತೀವಿ, ನಿಮ್ಮ ನೆಕ್ಸಿಯ ಮನೆ ಕಳಿಸ್ತೀವಿ. ಅದಕ್ಕೆ ಮುಂಚೆ ಒಂದು 4 ಮಾತಾಡ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕು ನೀವು. ಆರೋಗ್ಯ ಅಂದ್ರೆ ಏನು? ಏನೋ ಕಾಯಿಲೆ ಕಸಾಲೆ ಇಲ್ಲದೆ ಇರೋದು ಅಲ್ವಾ? ತಲೆ ಇಲ್ಲ, ಹೊಟ್ಟೆ ಇಲ್ಲ, ಮೈಕೈ ಇಲ್ಲ, ಏನೋ ಒಳಗ ಎಂಥವೋ ಕಾಯಿಲೆ ಇಲ್ಲ, ಗಡ್ಡೆ ಇಲ್ಲ, ಗಂಚಿಲ್ಲ ಶರೀರದೊಳಗೆ ಇದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಅಂತೀವಿ ಅಲ್ವಾ? ಆದ್ರೆ ಈಗ ಪ್ರಪಂಚದಲ್ಲಿ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಿದೆ, ವಿಶ್ವ ಆರೋಗ್ಯ ಸಂಸ್ಥೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮಗೆ ಕಾಯಿಲೆ ಇಲ್ಲ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ ಅಲ್ಲ ಅಂತ. ಒಳ್ಳೆ ಮಾತ್ರ ಗಂಭೀರ ಕೇಳಿಸ್ಕೊಳ್ಳಿ. ನಿಮಗೆ ಕಾಯಿಲೆ ಇಲ್ಲ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ ಅಲ್ಲ. ಕಾಯಿಲೆ ಇಲ್ಲ ಅಂದ್ರೆ ಶರೀರದ ಆರೋಗ್ಯ ಇದೆ ಅಷ್ಟೇ. ಆದ್ರೆ ಯಾರೋ ಮನುಷ್ಯನಿಗೆ ಏನೋ ಕಾಯಿಲೆ ಇಲ್ಲ, ಆದ್ರೆ ಮನುಷ್ಯ ತಿಕ್ಕೊಂಡು ಆಡ್ತಾವೆ. ಏನ್ ಮಾಡುದನ್ನ? ಅದನ್ನ ಆರೋಗ್ಯ ಅಂತೀವ? ಇವಾಗ ಇದ್ದ ಬುದ್ಧಿ ನಾವು ಸ್ವಲ್ಪ ಇರೋದಿಲ್ಲ, ಅದನ್ನ ಆರೋಗ್ಯ ಅಂತೀವ? ಶರೀರದ ಆರೋಗ್ಯ ಎಲ್ಲವೂ ಚೆನ್ನಾಗಿದ್ದು ಮನಸ್ಸಿನ ಆರೋಗ್ಯ ಚೆನ್ನಾಗಿಲ್ಲದೆ ಇದ್ರೆ ಒಂದು ಊರನ್ನ, ಒಂದು ತಾಲೂಕನ್ನ, ಒಂದು ರಾಜ್ಯನ, ಒಂದು ದೇಶನ ಮಾಡ್ಬಿಡ್ತಾರೆ. ಅದಕ್ಕೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾರೆ ಅಂದ್ರೆ, ಆರೋಗ್ಯ ಅನ್ನೋದು ಬರೀ ಶರೀರದ ಆರೋಗ್ಯ ಮಾತ್ರ ಅಲ್ಲ, ಎರಡೈತಿದೆಯಲ್ಲ ಅದು ಮನಸ್ಸಿನ ಆರೋಗ್ಯ, ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅಂತಾರೆ. ಅದು ಹೇಳಿದ್ರೆ ಸಾಕು. ಮೂರನೇ ಇನ್ನೊಂದು ಆರೋಗ್ಯ ಇದೆ, ಬಹಳ ಮುಖ್ಯವಾದದ್ದು. ಅದನ್ನ ಭಾವನಾತ್ಮಕ ಆರೋಗ್ಯ ಅಂತಾರೆ, ಎಮೋಷನಲ್ ಹೆಲ್ತ್ ಅಂತಾರೆ. ಮನೆಯಲ್ಲಿ ಸಂಕಟ ಬರುತ್ತೆ, ಸಾವು ಬರುತ್ತೆ, ನೋವಾಗುತ್ತೆ, ತೊಂದರೆ ಆಗುತ್ತೆ, ಆವಾಗ ನಮ್ಮ ಮನಸ್ಸು ಸರಿ ಇರೋದಿಲ್ಲ. ಮನೇಲಿ ಏನೋ ಸಾವು, ನೋವು, ಸಂಕಟ, ಏನೋ ತೊಂದರೆ, ಕಷ್ಟ ಆಗ್ಬಿಟ್ರೆ ಆವಾಗ ನಮ್ಮ ಮನಸ್ಸು ಸರಿ ಇರೋದಿಲ್ಲ. ಆದ್ರೆ ಅದೇ ಭಾವದಲ್ಲಿ ಮನಸ್ಸು ಇರಬಾರ್ದು. ಅದಕ್ಕಪ್ಪ ಪ್ರಪಂಚದಲ್ಲಿರುವಾಗ ಯಾರೋ ಸಾಯ್ತಾರೆ, ಯಾರಿಗೋ ನೋವಾಗುತ್ತೆ, ಯಾರಿಗೋ ತೊಂದರೆ ಆಗುತ್ತೆ, ಯಾರಿಗೋ ಕಷ್ಟ ಬರುತ್ತೆ, ಆದ್ರೆ ನಾವು ಮತ್ತೆ ಎದ್ದು ನಿಲ್ಬೇಕು ಅನ್ನೋದಿದೆಯಲ್ಲ, ಅದು ಭಾವನಾತ್ಮಕ ಆರೋಗ್ಯ ಅಂತ. ಇದು ಬಹಳ ಮುಖ್ಯವಾದದ್ದು. ನಮ್ಮೆಲ್ಲರಿಗೂ ಇದ್ರಲ್ಲಿ ಊರು, ಇದ್ರಲ್ಲಿ ರಾಜ್ಯ, ಇದ್ರಲ್ಲಿ ಭಾಷೆ, ಇದ್ರಲ್ಲಿ ನೆಲ, ಜಲ, ಗಿರಿ, ಜರಿ, ತೊರೆ ಇವೆಲ್ಲವನ್ನ ನೋಡಿ ಏನೋ ಅನ್ನಿಸ್ಬೇಕು ನಮ್ಗೆ. ಇದರ ಪಾಡಿಗೆ ಇದು ನಮ್ಮ ಪಾಡಿಗೆ ಅಲ್ಲ. ನಮ್ಮೂರು ನಮ್ದು ಅಂತ ಅನಿಸ್ಬೇಕು. ನಮ್ಮೂರಲ್ಲಿ ಏನೋ ಕೆಟ್ಟದಾಗೈತೆ ಅಂದ್ರೆ ಅಯ್ಯೋ ನಮ್ಮ ಊರು ಕೆಟ್ಟದಾಯ್ತಲ್ಲ ಅಂತ ಮನಸ್ಸು ನೋಯ್ಬೇಕು. ನಮ್ಮ ಊರಿಗೆ ಏನೋ ಒಳ್ಳೇದಾಯ್ತಲ್ಲ ಅಂತ ಸಂಭ್ರಮ ಪಡ್ಬೇಕು. ಹಂಗಿದ್ರೆ ಅದನ್ನ ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ. 3 ಆರೋಗ್ಯ ಹೇಳಿದೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಇದನ್ನ ಸಾಮಾಜಿಕ ಆರೋಗ್ಯ ಅಂತ ಕರೀತಾರೆ, ಸೊಸೈಟಿಯಲ್ಲಿ ಹೆಲ್ತ್ ಅಂತ ಕರೀತಾರೆ. ದಯವಿಟ್ಟು ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ಪ್ರಪಂಚದ ಹಲವಾರು ದೇಶಗಳು ನೋಡಿದ್ದೀನಿ. ಒಂದು ದೇಶದಲ್ಲಿ ಒಂದು ರೈಲ್ವೆ ಸ್ಟೇಷನ್, ಸಾವಿರಾರು ಜನ ಇರ್ತಾರೆ. ಟ್ರೈನ್ಗಳು ಬಂದು ಹೋಗಿ ಮಾಡ್ತಾ ಇರ್ತಾರೆ. ಜನ ಜೋರಾಗಿ ಓಡಾಡ್ತಿರ್ತಾರೆ. ಹಾಗೆ ಓಡಾಡುವಾಗ ಮಧ್ಯದಲ್ಲಿ ಯಾವ ತಾಯಿ ಒಂದು ಮಗುನ್ ಬಿಟ್ಟು, ಒಂದು 3 ವರ್ಷ 4 ವರ್ಷದ ಮಗುನ್ ಬಿಟ್ಟು ಅಲ್ಪಾದ್ರು ಅವರ ಸ್ನೇಹಿತರ ಜೊತೆ ಮಾತಾಡ್ತಾ ನಿಂತಿರ್ತಾರೆ. ನನಗೆ ಅದನ್ನ ನೋಡಿದೆ, ಕಣ್ಣಾರೆ ನೋಡಿದೆ, ಆಶ್ಚರ್ಯ ಆಗುತ್ತೆ. ಆ ತಾಯಿಗೆ ಅವರ ದೇಶದ, ಅವರ ಸಮಾಜದ ಜನಗಳ ಬಗ್ಗೆ ನಂಬಿಕೆ ಎಷ್ಟು ಅಂದ್ರೆ, ಇಷ್ಟು ತುಂಬ ಜನಗಳ ನಡುವೆ ನನ್ನ ಮಗು ಬಿಟ್ಟರೆ ನನ್ನ ಮಗುಗೆ ಏನೋ ಅಪಾಯ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಸಾಮಾಜಿಕ ಆರೋಗ್ಯ ಇದ್ರೆ ನಮ್ ಸಮಾಜದ ಬಗ್ಗೆ ನಂಬಿಕೆ ಇರುತ್ತೆ. ನಮ್ಗೆ ಗೊತ್ತಲ್ವಾ, ನಾವು ಹೊಸ ಬಟ್ಟೆ ಹಾಕತ್ತೀವಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊತೀವಿ, ಅದ್ರಲ್ಲಿ ಹೆಣ್ಮಕ್ಳು ಡ್ರೆಸ್ ಮಾಡ್ಕೊತಾರೆ. ಮನೇಲಿರೋರು ಯಾರೋ ಹಿರಿಯರು ಹೇಳ್ತಾರೆ, ಬೀದಿಗೆ ಹೋಗ್ಬೇಡ, ಜನದ ಕಣ್ಣು ಒಳ್ಳೇದಲ್ಲ. ಮಾತಾಡ್ತೀವಲ್ವಾ, ಜನದ ಕಣ್ಣು ಒಳ್ಳೇದಲ್ಲ ಅಂದ್ರೆ ನಾವು ಮೊದಲಿಗೆ ಪರೋಕ್ಷವಾಗಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಸಮಾಜದ ಜನ ಇದಾರಲ್ಲ ಒಳ್ಳೆಯವರಲ್ಲ ಅಂತ, ನಾವು ಬದುಕಿದ್ರೆ ನಾವು ಉದ್ಧಾರ ಆಗೋದು ಇಷ್ಟ ಆಗಲ್ಲ ಅಂತ.
ಮಗು ಏನ್ ಗ್ರಹಿಸುತ್ತೆ, ನಮ್ ಸಮಾಜದಲ್ಲಿ ಬದುಕೋರನ್ನ ನಾವು ನಂಬೇಕಾಗಿಲ್ಲ ಅಂತ ಅನ್ಕೊಳ್ಳುತ್ತೆ. ನಾನೇ ಹೇಳಿದ್ದೀನಿ ಎಷ್ಟೋ ದೇಶಗಳಲ್ಲಿ ರಸ್ತೆ ಬೇಕಾದಷ್ಟು ಕಾರುಗಳು ಹೋಗ್ತಾ ಇರ್ತವೆ, ದೊಡ್ಡ ರಸ್ತೆ, ಸಿಗೋ ರೇಟಲ್ಲಿ ಕೆಂಪು ದೀಪ ಬರುತ್ತೆ. ಒಬ್ಬರೇ ಒಬ್ಬ ಮುದುಕ ಕೋಲ್ ಹಿಡ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ತಾನೆ, ನಿಧಾನವಾಗಿ ನಡ್ಕೊಂಡು ಬರ್ತಾನೆ. ನೀವು ಸುಮ್ಮನೆ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಒಬ್ಬರೇ ಮುದುಕ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಕಾರ್ ನಿಲ್ಸ್ಕೊಂಡು ನಿಂತ್ಕೊತೀವ, ಬೈಯಕ್ ಶುರು ಮಾಡೋದು ಅವ್ನಿಗೆ, ಇಲ್ಲ ಕಾಯ ಬಂದ್ ಸಾಯ್ತೀಯ ಅಂತನಲ್ವಾ, ಯಾರಪ್ಪ ಇವ್ರು ಬೀದಿ ಕಳಿಸಿರೋರು ಅಂತ ಬೈಯಲ್ವಾ. ಅದೇ ಆ ಮುದುಕ ಹೊರದೇಶದಿಂದ ಬಂದಿರೋದು, ನಮ್ ಸಮಾಜದ ಮುದುಕ ಅಲ್ವಾ, ನಮ್ಮನೆಯ ಮುದುಕ ಇಲ್ವಾ, ಅಥವಾ ನಾವ್ಯಾವತ್ತು ಮುದುಕರಾಗಲ್ವಾ. ನಮ್ಮದೇ ಸಮಾಜದ ಒಬ್ಬ ಮುದುಕನ ಬಗ್ಗೆ ನಮ್ಗೆ ಅಸಮಾಧಾನ ಯಾಕೆ? ನಾನು ಕೆಲವು ದೇಶಗಳಲ್ಲಿ ನೋಡ್ತೀನಿ, ಆ ಮುದುಕ ರಸ್ತೆ ಹಾದು ದಾಟಿ ಹೋದ ಮೇಲೂ ಕೂಡ ಒಂದ್ 10 ಸೆಕೆಂಡ್ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ, ಕಾರ್ ನಿಲ್ಲಿಸ್ಕೊಂಡು ಸುಮ್ಮನೆ ಕೂತಿರ್ತಾರೆ, ಒಬ್ರು ಗಲಾಟೆ ಬರಲ್ಲ. ಯಾಕಂದ್ರೆ ಈತ ನಮ್ಮ ಸಮಾಜದವನು, ನಮ್ಮೂರ್ನವನು. ಆದ್ರೆ ನಮ್ಮೂರ್ನ ಸಹಿಸ್ಕೊಳಕ್ ಆಗದೆ ಇದ್ರೆ ಸಮಾಜದಲ್ಲಿ ಆರೋಗ್ಯ ಇದೆಯಾ? ಬಂಧುಗಳೇ, ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಈಗ ಸಾಮಾಜಿಕ ಆರೋಗ್ಯ. ಚಮದೇವಿ ವಿಗ್ರಹ ಇಲ್ಲಿರುವ ಪ್ರತಿ ಮನುಷ್ಯರಿಗೆ ಇನ್ನೊಬ್ಬರ ನೋಡಿ ನಮ್ಮೂರಿನ ಭಾವ ಬರದೈತೆ. ನಮ್ಮೂರಲ್ಲಿ ಯಾರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮನಸ್ಸ ಹಾರೈಸ್ತೈತೆ, ನಮ್ಮೂರಿನ ಸಾಮಾಜಿಕ ಆರೋಗ್ಯ ಇಲ್ಲ ಅಂತ. ನಾನು ಬಹಳ ಕಡೆ ಕೇಳ್ತೀನಿ, ನೀನ್ ಯಾರು ಒಪ್ಪು, ನಮ್ಮೂರ್ ಜನ ನಂಬರ ಅಲ್ಲೇ ಕೂತ್ಕೊಂಡು. ನೀವು ಬಹಳ ಕಡೆ ನೋಡಿದ್ದೀನಿ, ಯಾರು ಹೊರಗಿನವ್ರು ಹೋಗಿ ಚನ್ನದೇವಿ ವಿಗ್ರಹಕ್ಕೆ ಬಂದು ಹೆಂಗ ನಿಮ್ಮೂರು ಬೇರೆ ಊರ್ನವ್ರು ಬಂದ್ರೆ, ನಮ್ಮೂರ ಬಹಳ ಒಳ್ಳೆಯವರು, ರಾಜ್ಯೋತ್ಸವ ಮಾಡಿದ್ರು, DC ಅವ್ರು ಬಂದಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ನಾವೂರಲ್ಲಿ ಎಲ್ಲ ಬಹಳ ಚೆನ್ನಾಗಿ ಮಾಡ್ತೀವಿ ಅಂತೀವಿ. ಅದೇ ಹೊರಗಿನವ್ರು ಬಂದ್ರೆ ನಾವೇ ಕೂತಿದ್ದಾಗ ನಮ್ಮೂರಂತ ಕೆಟ್ಟ ಮಗನೂರು ಎಲ್ಲೂ ಇಲ್ಲ ಅಂದ್ರೆ ನಾವು ಹೊರಗೆಲ್ಲ ಕೊಂದು ಇಟ್ಕೊಂಡಿದ್ದೀವಿ, ಒಳಗ್ ಮಾತಾಡೋದೇ ಬೇರೆ. ಒಳಗ್ ಮಾತಾಡುವಾಗ ನಮ್ಮೂರಿನ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಭರವಸೆ ಇಲ್ಲ, ಪ್ರೀತಿ ಇಲ್ಲ. ನಾನು ಬಹಳ ಸಲ ಅನ್ಕೊತೀನಿ, ಈ ಮಕ್ಕಳು ನಾವು ದೂರ ಬಿಟ್ಟು ಹೋಗ್ಬೇಕಲ್ಲ, ಈ ಮಕ್ಕಳನ್ನ ನಾವು ಸಮಾಜ ಕೊಟ್ಟು ಹೋಗ್ಬೇಕಲ್ಲ, ಆ ಮಕ್ಕಳಿಗೆ ಈ ಸಮಾಜದಲ್ಲಿ ನಾವು ಸುರಕ್ಷಿತವಾಗಿದ್ದೀನಿ ಅನ್ನೋ ಭಾವನೆಯನ್ನು ಕೊಟ್ಟು ಹೋಗದೆ ಇದ್ರೆ ನಾವು ಯಾವ ಸಮಾಜ ಕೊಟ್ಟು ಹೋಗ್ತೀವಿ? ನೀವು ಆಸ್ತಿ ಮಾಡಿಟ್ಟೋರು ಮುಖ್ಯ ಅಲ್ಲ, ಮನೆ ಕಟ್ಟಿಟ್ಟೋರು ಮುಖ್ಯ ಅಲ್ಲ, ಕಾರ್ ತೆಗೆದಿಟ್ಟೋರು ಮುಖ್ಯ ಅಲ್ಲ, ನಾಳೆ ನೆಮ್ಮದಿಯಾಗಿ ಬದುಕುವಂತ ಒಂದು ಸಮಾಜನ ಬಿಟ್ಟು ಹೋಗ್ಬೇಕು. ನಮ್ಮ ಕಾರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಒಡವೆನಲ್ಲಿ, ನಮ್ಮ ಆಸ್ತಿನಲ್ಲಿ, ನಮ್ಮ ದುಡ್ಡಲ್ಲಿ ಮಕ್ಕಳು ಸುಖವಾಗಿರೋದಿಲ್ಲ. ನೆಮ್ಮದಿಯಾಗಿರ್ತಾರೆ ನಮ್ಮ ಊರಿನಲ್ಲಿ, ನೆಮ್ಮದಿಯಾಗಿರ್ತಾರೆ ನಮ್ಮ ರಾಜ್ಯದಲ್ಲಿ ಅಂತ ಅನಿಸ್ಬೇಕು. ಹಂಗಿದ್ರೆ ಅಲ್ಲಿ ಸಾಮಾಜಿಕ ಆರೋಗ್ಯ ಇದೆ. ಇದೆಲ್ಲದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಈಗ ಇನ್ನೊಂದು ಆರೋಗ್ಯ ಹೇಳ್ತಾರೆ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ, ಸುಮ್ಮನೆ ಹೇಳ್ತೀನಿ. ಅದನ್ನ ಆಧ್ಯಾತ್ಮಿಕ ಆರೋಗ್ಯ ಅಂತ, ಸ್ಪಿರಿಚುವಲ್ ಹೆಲ್ತ್ ಅಂತಾರೆ. ಅದರ ಅರ್ಥ ಇಷ್ಟೇ, ಸ್ಪಿರಿಚುವಲ್ ಹೆಲ್ತ್ ಅಂದ್ರೆ ನಮ್ಮೆಲ್ಲರಿಗೂ ಒಂದು ತಿಳುವಳಿಕೆ ಇರಬೇಕು, ಈ ಜಗತ್ತಿನಲ್ಲಿ ನನಗೆ ಇಷ್ಟವಿಲ್ಲದೆ ಇರೋದು ಇರುತ್ತೆ. ಯಾವಾಗ ನನಗೆ ಇಷ್ಟಂಗೆ ನಡೆಯೋದಿಲ್ಲ ಪ್ರಪಂಚ, ನನಗೆ ಇಷ್ಟ ಇಲ್ಲದೆ ಇರೋದು ನಡೆಯುತ್ತೆ. ನನಗೆ ಇಷ್ಟ ಇಲ್ಲದೆ ಇರೋರು ಯಾರೋ ಗೆಲ್ತಾರೆ, ನಮ್ಗೆ ಇಷ್ಟ ಇಲ್ಲದೆ ಇರೋದು ಯಾವುದೋ ಒಂದು ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ನಮ್ಗೆ ಇಷ್ಟ ಇರಲ್ಲ ಅಂತ ಸಹಿಸ್ಕೋಬೇಕು, ಒಪ್ಕೋಬೇಕು. ಬಹಳ ಜನ ಒಪ್ಕೊಂಡಿದ್ದಾರೆ ಅಂದ್ರೆ ನಾನು ಒಪ್ಕೋಬೇಕು. ನನಗೇನಾದ್ರು ಅಸಮಾಧಾನ ಇದ್ರೆ ಆ ಅಸಮಾಧಾನವನ್ನ ಬಹಳ ಗೌರವವಾಗಿ ಹೇಳ್ಬೇಕು, ನನಗಿದು ಒಪ್ಪಿಗೆ ಇಲ್ಲ ಅಂತ ಹೇಳ್ಬೇಕು. ಈ ಸಮಾಜದಲ್ಲಿ ನನಗೆ ಇಷ್ಟವಿಲ್ಲದೆ ಇರೋದು ಇರುತ್ತೆ ಅಂತ ತಿಳ್ಕೋಬೇಕು. ನನಗೆ ಇಷ್ಟ ಇಲ್ಲದೆ ಇರೋ ಜನನೂ ಇರ್ತಾರೆ, ನನಗೆ ಇಷ್ಟ ಇಲ್ಲದೆ ಇರೋದು ಏನೇನೋ ನಡೆಯುತ್ತೆ. ನಮ್ಮೂರಲ್ಲಿ ಯಾರ್ಯಾರೋ ಶ್ರೀಮಂತರಾಗ್ಬಿಡ್ತಾರೆ, ಯಾರಿಗೋ ದುಡ್ಡು ಬಂದ್ಬಿಡುತ್ತೆ, ನಾವು ಹೊಟ್ಟೆ ಕಿಚ್ಚಿಬಿಟ್ರೆ ಏನಾಯ್ತು? ಜೊತೆ ಒಬ್ರು ಮಾತು ಹೇಳ್ತಾರೆ, ಹೊಟ್ಟೆ ಕಿಚ್ಚು ಅನ್ನೋದು ಬಹಳ ದೊಡ್ಡ ವಿಷ. ನೀವು ಹೊಟ್ಟೆ ಕಿಚ್ಚಿಬಿಟ್ರೆ ಅವ್ರಿಗೇನೂ ಆಗಲ್ಲ,
ಚಂದ ಮಾತಂದ್ರೆ ಹೊಟ್ಟೆ ಕಿಚ್ಚು ಅನ್ನೋದು ಬಹಳ ದೊಡ್ಡ ವಿಷ. ವಿಷ ನೀವು ಕುಡಿದು ಅವನ್ ಸಾಯ್ಬೇಕು ಅಂದ್ರೆ ಹೆಂಗ್ ಸಾಯ್ತಾನೆ? ವಿಷ ನಾವು ಕುಡಿದಿದ್ದೀವಿ, ಕಿಚ್ಚಿನ ದಮ್ಮ ಹೊಟ್ಟೆಯಲ್ಲಿ ಅವನ ಹೆಂಗ್ ಸಾಯ್ತಾನೆ? ಅವನು ಚೆನ್ನಾಗಿ ಇರ್ತಾನೆ. ಆದ್ರಿಂದ ನಮ್ಮ ಮನಸ್ಸುಗಳನ್ನ ಚಂದ ಮಾಡ್ಕೋಬೇಕು. ಬಂಧುಗಳೇ, ನಾನು ಯಾಕೆ ಈ ಮಾತನ್ನ ಚೆನ್ನಾದೇವಿ ವಿಗ್ರಹದಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ನೀವು ಮನಸ್ಸು ಮಾಡಿದ್ರೆ ಮಾಡ್ಕೋಬಲ್ರಿ. ಈ ಊರಲ್ಲಿ ಏನೋ ಒಂದು ಚಂದವಾಗಿರೋ ನಡೆಯೋಕ್ ಶುರು ಆಗಿದೆ. ಜನ ಯಾವುದೋ ಒಂದು ಒಳ್ಳೆ ಕಾರಣಕ್ಕೆ ಒಗ್ಗೂಡಿದ್ದಾರೆ. ಯಾವ ಕಾರಣಕ್ಕೂ ಯಾವ ಪಕ್ಷ, ಯಾವ ರಾಜಕಾರಣ, ಯಾವ ಅಧಿಕಾರಕ್ಕೆ ಬರಲಿ ಬರದೇ ಹೋಗ್ಲಿ, ನಮ್ಮೂರು ಅನ್ನೋ ಭಾವ ಮಾತ್ರ ಇರಬೇಕು. ನಮ್ಮೂರು, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಸಮಾಜ ಅನ್ನೋ ಭಾವ ಇಲ್ಲದೆ ಹೋಗ್ಬಿಟ್ರೆ ಬದುಕು ಬಹಳ ಕಷ್ಟ ಆಗ್ಬಿಡುತ್ತೆ. ನಮ್ಮ ಮೇಷ್ಟ್ರು ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಇದನ್ನ ಹೇಳ್ತೀವಿ. ಹಾಸ್ಯ ಗೀಸ್ಯ ಮಾಡಿ ನಿಮ್ಮನ್ನು ಖುಷಿ ಪಡಿಸೋದು ಅದೊಂದಿದೆ, ಅದನ್ನ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಗೆ ಅವಕಾಶ ಆದಾಗ ನಮಗೆ ಜಗತ್ತು ಒಂಚೂರು ಶಿಕ್ಷಣ ಕೊಟ್ಟಿದೆಪ್ಪ, ಒಂಚೂರು ವಿದ್ಯೆ ಕೊಟ್ಟಿದೆ, ನಾವು ಕನ್ನಡ ಬರಲಿಗೆ, ನಮ್ಮ ಸೋದರರಿಗೆ, ನಮ್ಮ ಜೊತೆಯವರಿಗೆ ನಾವು 4 ಮಾತು ಹೇಳೋಗ್ಬಾರ್ದ? ಅಲ್ಲಿ ಹೇಳಬೇಕಾದಂತ ಒಂದು ಯೋಗ್ಯತೆ ಇಟ್ಕೋಬಾರ್ದ? ನಾನು ಇಲ್ಲೆಲ್ಲ ಬಹಳ ದೊಡ್ಡ ಮಾತು ಹೇಳಿ ಒಳಗೆ ಅಯೋಗ್ಯನ ಬದುಕು ಬರ್ತಿದ್ರೆ ನಾನು ಹೇಳ್ಬಾರ್ದು, ನಾನು ಮಾತಾಡ್ಬಾರ್ದು. ನಮ್ಮ ಗುರುಗಳು ಅವ್ರು ಮಾತಾಡೋರು, ಬಸ್ಸಿನಲ್ಲಿ ಮೀಟರ್ ಕಟ್ಟಿ ತಾನು ಮೊದಲು 100 ಸೆಂಟಿಮೀಟರ್ ಇರ್ಬೇಕು. ತಾನು 100 ಸೆಂಟಿಮೀಟರ್ ಇದ್ರೆ ತಾನೇ ಬಸ್ಸಲ್ಲಿ 100 ಸೆಂಟಿಮೀಟರ್ ಸರಿಯಾಗಿ ಇರುತ್ತೆ. ತಾಯಿ ಹೆಚ್ಚು ಕಮ್ಮಿ ಇದ್ರೆ ಮಾತಾಡೋ ಮಂದಿ ತಾವು ಮೊದಲು ಸರಿಯಾಗಿರ್ಬೇಕು. ನಮ್ಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಅಧಿಕಾರ ಇರಲ್ಲ. ನಿನ್ ನೋಡ್ಕೊಂಡು ಹೋಗುವಂತಾನೆ ಮಗ, ಆ ಸ್ಥಿತಿ ಬರಬಾರ್ದು. ಹೇಳಿದ್ನಲ್ಲ, ಯಾಕೆ ಮಾತುಗಳು ಹೇಳ್ತಿದ್ದೀನಿ ಅಂದ್ರೆ, ಬಹಳ ಜನ ಹಿರಿಯರು ಅವ್ರ ತ್ಯಾಗದಿಂದ, ಶ್ರಮದಿಂದ, ಕಷ್ಟದಿಂದ, ಬುದ್ಧಿಯಿಂದ ಕಟ್ಟಿದಂತ ಊರುಗಳಿಗಲ್ಲ. ನಾವು ಹದಗೆಡಿಸ್ಬಿಟ್ಟು ಹೋಗ್ಬಿಡ್ಬಾರ್ದು, ನಾವು ದೇಶ ಆಶ್ರಯ ಕಟ್ಕೊಂಡು ಹೋಗ್ಬಾರ್ದು. ಒಂದು ಕಾರಣಕ್ಕೆ ಒಗ್ಗೂಡಿದ್ದೀವಿ. ಯಾರೋ ಪುಣ್ಯಾತ್ಮರು ತೀರ್ಕೊಂಡಿದ್ದಾರೆ, ಜಿ ಸತೀಶ್ ಅವರು, ಅವ್ರನ್ನ ನೆನಪಿಸ್ಕೊಳ್ತಿದ್ದೀರಿ. ಇಷ್ಟು ಜನ ಒಂದೇ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಾರೆ ಅಂದ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಸತ್ಯವಾದ ರೋಮಾಂಚನ ಆಗುತ್ತೆ. ಹಳ್ಳಿಯಲ್ಲಿರೋರು ಏನ್ ಜೊತೆ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಇದೊಂದು ಕೋರಿಕೆಯಲ್ಲಿ ನಿಮ್ಗೆ ಇಡಬೇಕು ಅಂತ ಅನ್ಕೊಂಡೆ. ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದೀರಿ, ಹಿಂದೆ ಹೆಜ್ಜೆ ಇಡ್ಬೇಡಿ. ಯಾವ ಶಕ್ತಿಯು ನಿಮ್ಮನ್ನು ಹೊಡಿಬಾರ್ದು. ಆ ಬದುಕಿ ಅಂತ ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊತೀನಿ. ಕರೆ ಕೊಡ್ತಾ ಇಲ್ಲ, ಬುದ್ಧಿ ಹೇಳ್ತಾ ಇಲ್ಲ, ಉಪದೇಶ ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಿದ್ದೀನಿ. ಒಳ್ಳೆ ಊರುಗಳಾದ್ರೂ ಒಳ್ಳೆಯದಾಗಿ ಹೊಡಿಬೇಕು. ನೀವೇ ಕೂತ್ಕೊಂಡಾದ್ರೂ ನಮ್ಮೂರು ಒಳ್ಳೆ ಊರು ಅಂತ ನಿಮ್ಗೆ ಅನ್ನಿಸ್ಬೇಕು. ನೀವ್ ಮಾತಾಡ್ಬೇಕು, ಬೇರೆಯವ್ರಿಗೆ ಹೇಳೋದಲ್ಲ. ನಾವೇ ಕೂತ್ಕೊಂಡಾಗ್ಲೂ ಒಳ್ಳೆಯವರು ನಾವು ಅಂತ ಅನ್ನಿಸ್ಬೇಕು. ಅಂಥದ್ದೊಂದು ಊರು ಕಟ್ಕೊಂಡ್ರೆ ಸಂತೋಷ ಆಗುತ್ತೆ. ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವೋ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳಿಗೆ ಪ್ರತಿ ನಿಮಿಷವೂ ಇಂಪಾರ್ಟೆಂಟ್. ಪ್ರತಿ ನಿಮಿಷ, ಪ್ರತಿ ಗಂಟೆ ಇಂಪಾರ್ಟೆಂಟ್. ಆದ್ರೆ ಅವರು ಈ ಊರಿಗೆ ಬಂದಿದ್ದಾರೆ, ನಾವೊಂದಷ್ಟು ಕೂತ್ಕೊಳ್ತೀವಿ ಅಂತಿದ್ದಾರೆ ಅಂತಂದ್ರೆ ಒಂದು ಅವ್ರಿಗೆ ಮಾಡಕ್ ಕೆಲಸ ಎಲ್ಲ ಸುತ್ತಾಕಿದ್ದಾರೆ ಅಂತ ಅಲ್ಲ. ಇವರಿಂದ ಬಗ್ಗೆ ಏನೋ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಇದೆಲ್ಲ ಮಾಡ್ತಿದ್ದೀರಲ್ಲ, ನೀವೆಲ್ಲ ಎನ್ಕರೇಜ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸನ್ಮಾನ್ಯ ನಾಗರಾಜ್ ಅವರು ಬಂದಿದ್ದಾರೆ. ಯಾವ್ದಾದ್ರೂ ಅವರು ಶಾಂತವಾಗಿದೆ ಅಂದ್ರೆ ಪೊಲೀಸ್ನವ್ರಿಗೆ ಸಂತೋಷ ಪಡೋರು ಯಾರು ಇಲ್ಲ. ಇಟ್ ಇಸ್ ದೇರ್ ಜಾಬ್. ಮಧ್ಯರಾತ್ರಿ ಒಂದರಿಂದ ಫೋನ್ ಬರ್ತದೆ ಅಂದ್ರೆ ಬರ್ತೀವಿ ಅಂತಾರೆ. ಅದು ಅಂಕಲ್ ಮಕ್ಕಳು ಊರಲ್ಲಿ ಕಂಡು ಹೊರಟೋದು. ಪುಣ್ಯಾತ್ಮರು ಜಗಳ ಹೋಗಿ ಬಿಡಿಸೋಣ ಅಂತ ಅನ್ನಲ್ಲ ಅಂತ ಅಯೋಗ್ಯರಿದಾರಪ್ಪ ಊರಿನಲ್ಲಿ ತಿಳ್ಕೊಳ್ತಾರೆ. ಅವ್ರು ಏನಾದ್ರು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂದ್ರೆ ಬಿ ವೆರಿ ಹ್ಯಾಪಿ. ಅವ್ರು ತುಂಬಾ ಸಂತೋಷ ಆಗಿದೆ. ಸಾಕಲ್ಲ ಭಾಷಣ ಅಂದ್ರೆ ನನಗೆ ರಿಟೈರ್ ಆಗ್ಬಿಟ್ಟಿದೆ. ಇನ್ನು ಸ್ಟೂಡೆಂಟ್ಸ್ ಯಾರು ಸಿಗಲ್ಲ, ಎಲ್ಲಿ ಸಿಗ್ತಾರೋ ಶುರು ಮಾಡ್ಕೊಳ್ಳೋದು ಅರ್ಥ ಅದಾಗ್ಬಿಟ್ಟಿದೆ. ಈಗ ಹೇಳಿದ್ರಿ, ನನ್ನ ಜೊತೆ 200 ಜನ ಬಂದಿದ್ದಾರೆ.
ಆಯ್ತಾಯ್ತು. ಇವರು ಡಾಕ್ಟರ್ ಬಸವರಾಜ ಬೆಳ್ಳಿ. ಡಾಕ್ಟರ್ ಅಂದ್ರೆ ಈ PhD ತಗೊಂಡ್ ಡಾಕ್ಟರ್ ಅಂತಾರಲ್ಲ, ಆ ಡಾಕ್ಟರ್ ಅಲ್ಲ, ಡಾಕ್ಟರ್ ಔಷಧಿ ಕೊಡೋ ಡಾಕ್ಟರ್. ನಾನು ಇನ್ನೂ ಒಂಚೂರು ಡೀಟೇಲ್ ಆಗಿ ಹೇಳ್ಬೇಕಾಗಿತ್ತು, ಇಷ್ಟೇ ಹೇಳ್ಬಿಟ್ಟೆ, ಔಷಧಿ ಕೊಡೋ ಡಾಕ್ಟರ್ ಅಂದೆ. ಅವಾಗೊಬ್ಬ ಡಾಕ್ಟರ್ ಹೆಂಗ್ ಬಂದವರೆಲ್ಲ ತೋರಿಸ್ಬಿಡೋಣ ಅಂತ ಅವ್ರ ಹೆಂಡತಿ ಹುಷಾರಿಲ್ಲ. ಡಾಕ್ಟರ್ ಪ್ರೋಗ್ರಾಮ್ ಎಷ್ಟೊತ್ತಿಗೆ ಮುಗಿತದೆ ಎಂದ. ಇನ್ನೂ 1 ಗಂಟೆ ಆಯ್ತದೆ, ಸ್ವಲ್ಪ ಮನೆಗೆ ಬಂದು ಹೋಗಿ. ಅವ್ರ ಹೆಂಡತಿ ಹುಷಾರಿಲ್ಲ ಬಂದೆ. ಈ ಡಾಕ್ಟ್ರು ಮನೆಗ್ ಬಂದು ಹೋಗೋದೇನು ಬೇಡ, ನಾವಿಲ್ಲಿ ವೆಂಕಟಾಚಲಪತಿ ಅವ್ರ ಮನೆ ಅಂತ ಹೇಳ್ತಿದ್ವಿ, ಹಾಗೆ ಹಿಡ್ಕೊಂಡ್ ಬನ್ನಿ ಅಂದ್ರು. ಅಯ್ಯಪ್ಪ ಏನ್ ಹಿಡ್ಕೊಂಡ್ ಬರೋಂಗೆ ಆಗಿಲ್ಲ, ಅವ್ರ ಹೆಂಡತಿ ನಡ್ಕೊಂಡೇ ಬರ್ತಾಳೆ, ಹಿಡ್ಕೊಂಡಲ್ಲಿ ಅಯ್ಯಪ್ಪನ್ ಗೊತ್ತಿಲ್ಲ. ಇವ್ರು ಅಯ್ಯೋ ಎಲ್ಲರೂ ಡಾಕ್ಟರ್ ಅಲ್ಲ ಅಂದ ನೋಡಿದ್ದ. ಆಯಪ್ಪ ಹಿಡ್ಕೊಂಡ್ ಬನ್ನಿ ಅಂತ ಇರಲ್ಲ ಅಂತ ಇವ್ರಿಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಡಾಕ್ಟರ್ ಹುಷಾರಿಲ್ಲ ಅಂತ ಯಾರಾದ್ರೂ ಅಂದ್ರೆ ಹಿಡ್ಕೊಂಡ್ ಬಂದು ನಿಂತಾರೆ. ಕುರಿನೋ ಒಂದಿನೋ ನಾಯಿಯೋ ಕೋತಿಯೋ ಕತ್ತೆಯೋ ಯಾವುದೋ ಒಂದು ಅದು ಹಿಡ್ಕೊಂಡ್ ಬರ್ಬೇಕಾದ್ರು. ಆ ಹಿಡ್ಕೊಂಡ್ ಬರೋ ಪ್ರಾಣಿಗಳಿಗೆ ಡಾಕ್ಟರ್. ಅದರಲ್ಲೂ ಈ ಡಾಕ್ಟರ್ಗಳಲ್ಲಿ ಕೆಲವು ಸ್ಪೆಷಾಲಿಟಿ ಇರ್ತವೆ. ಇದಕ್ಕೆ ಬಹಳ ಎಕ್ಸ್ಪರ್ಟ್ ಅಂತಾರಲ್ಲ, ಇವ್ರು ಯಾವ್ದಕ್ಕೆ ಎಕ್ಸ್ಪರ್ಟ್ ಗೊತ್ತಾ? ನಾಯಿ ಡಾಕ್ಟರ್ ಅಂತಾರೆ ಇವ್ರನ್ನ. ಪಾಪ ಇವ್ರ ಲಗ್ನದಲ್ಲಿ ನಾಯಿ ಕಾಯಿಲೆ ಆದ್ರೂ ತೋರಿಸೋದಿಲ್ಲ ಯಾರು. ಸರಿ, ಇವ್ರು ಈ ವೆಟರ್ನರಿ ಡಾಕ್ಟರ್ಗಳಿಗಲ್ಲ ಎಂತ ಪ್ರಾಬ್ಲಮ್ ಅಂದ್ರೆ, ಕಾಯಿಲೆ ಮನುಷ್ಯರಿಗೂ ಬರ್ತದೆ ಪ್ರಾಣಿಗಳಿಗೂ ಬರ್ತದೆ ಅಲ್ವಾ? ಮನುಷ್ಯರಿಗೆ ಏನಾದ್ರು ಕಾಯಿಲೆ ಬಂದ್ಬಿಟ್ರೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರೇ ಆಸ್ತಿ ಮಾಡೋಬಿಡ್ಲಿ, ಬದುಕಿಸ್ಕೋಬೇಕು, ಏನಾದ್ರು ಮಾಡಿ ಉಳಿಸ್ಕೊಡಿ ಅಂತಾರೆ. ಕೋಳಿ ಕಾಯಿಲೆ ಬಂತು ಅಂದ್ರೆ ಎಷ್ಟಾಯ್ತಲ್ಲ ಡಾಕ್ಟರ್ ಹೇಳ್ತಾರೆ, ಇಂಜೆಕ್ಷನ್ 100 ರೂಪಾಯಿ ಆಯ್ತು, ಬೇಡ ಬಿಡಿ ಬೇರೆ ಕೋಳಿ ತಗೊಳ್ಳಲ್ಲ. ಕೋಳಿ ಹುಷಾರಾಗಿರೋ ಪರವಾಗಿಲ್ಲ, ಕೋಳಿ ನನ್ ಬೆಲೆ ಇದೆ ಬಿಡಿ, 100 ರೂಪಾಯಿ ಕೋಳಿನೇ ಸಿಗ್ತದೆ, ಈ ಕೋಳಿ ಯಾಕೆ ಔಷಧಿ ಕೊಡ್ಬೋದು, ಸ್ವಲ್ಪ ಸೈಡ್ ಅಂತ ಬಿಟ್ಬಿಡ್ತಾರೆ. ಪಾಪ ಇವ್ರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಮನುಷ್ಯ ಡಾಕ್ಟರ್ಗೆ ಏನಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತಾರೆ. ಇವ್ರದ್ದು ಎಷ್ಟು ಬೆಲೆ ಆಯ್ತದೆ ನೋಡ್ಕೊಂಡು ತೀರ್ಮಾನ ಮಾಡ್ತಾರೆ. ಇಲ್ಲೇ ಇದೆ ಡಾಕ್ಟ್ರೇ 100 ರೂಪಾಯಿ ಇಂಜೆಕ್ಷನ್ಗೆ ಆಯ್ತಲ್ಲ, 100 ರೂಪಾಯಿ ಆಯ್ತದೆ ಅಂತದೊಂದು ವಾರ ಕೊಡ್ಬೇಕಾಯ್ತದೆ ಅಂದ್ರೆ ಅವ್ರ ಮುಂದಿನ ಪ್ರಶ್ನೆ ಕೇಳೋದು, ತಿಂದ್ರೆ ಅಪಾಯ ಇಲ್ಲ ತಾನೆ ಅಂದ್ರೆ ಮಸಾಲೆ ಅದೇ ಕೇಳ್ಬಿಡೋಣ ಅಂತ. ಇವ್ರು ಅಂತ ಡಾಕ್ಟ್ರು. ನಾಯಿ ಡಾಕ್ಟ್ರು ಅಂತಾರೆ. ಇವ್ರು ಹೊಸಪೇಟೆ ಅವರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ. ಅಯ್ಯೋ ನನಗೆ ಆ ಚೇಂಜ್ ಆಗಿಲ್ಲ, ಈಗ ವಿಜಯನಗರ ಜಿಲ್ಲೆ ಆಗ್ತಿದೆ. ಆ ವಿಜಯನಗರ ಜಿಲ್ಲೆ ಹೊಸಪೇಟೆ. ನೀವು ಹೊಸಪೇಟೆ ಹೋಗಿ ಯಾರಾದ್ರೂ ಬಸವರಾಜ ಬೆಣ್ಣಿ ಅವ್ರ ಮನೆ ಎಲ್ಲಿ ಅಂತ ಕೇಳಿ, ಬಸವರಾಜ ಬೆಣ್ಣಿ ಹಾಗಂತ ಯಾರು ಇಲ್ಲ ಸರ್. ಈ ನಿಮ್ಗೆ ಗೊತ್ತಲ್ಲ, ಉತ್ತರ ಕರ್ನಾಟಕದ ಕಡೆ ಇವರು ಕೋಗಲಿ ಕೊಟ್ರೇಶ್, ಇವರು ಇಂದುಮತಿ ಸಾಲಿಮಠ್, ಇವರು ಬಸವರಾಜ ಬೆಣ್ಣಿ. ಅಂದ್ರೆ ಬರೀ ಹೆಸರ ಸಾಕಾಗಲ್ಲ, ಮುಂದ್ಕೊಂಡು ಇಟ್ಕೊತಾರೆ. ಅವರೊಬ್ಬ ಮೆಣಸಿನಕಾಯಿ ಅಂತ ಇಟ್ಕೊಂಡಿದ್ದ, ಮೆಣಸಿನಕಾಯಿ ಅಂತ ಹೆಸರು ಇಟ್ಕೊತಾರೆ. ಬಸಪ್ಪ ಮೆಣಸಿನಕಾಯಿ ಅಂತ. ನಾ ಸುಮ್ಮನೆ ಕೇಳಿದೆ, ಅಲ್ಲಪ್ಪ ಬಸಪ್ಪ ಸಾಕಾಗಿತ್ತು, ಮೆಣಸಿನಕಾಯಿ ಯಾಕೆ ಮುಂದಕ್ಕೆ ಇಟ್ಕೊಂಡಿದ್ದೀಯ ಅಂತ. ಹಿಂದಕ್ಕೆ ಇಟ್ಕೊಂಡು ಉಳಿತದೆ ಸರ್, ಅದಕ್ಕೆ ಮುಂದಕ್ಕೆ ಇಟ್ಕೊಂಡಿದ್ದೀವಿ. ಇಲ್ಲ ಕೇಳ್ಬಿಟ್ಟು ಮರ್ತ್ಬಿಡಿ, ಅದೆಲ್ಲ ಸುಮ್ಮನೆ ಯಾರಿಗೂ ಹೇಳಕ್ ಹೋಗ್ಬಿಡಿ. ಇದೆಲ್ಲ ಹೇಳಕ್ ಬಂದಿರೋ ಕೃಷ್ಣಗೌಡ್ರು ಅಲ್ಲಿಂದ ಅಂತ ಜನ. ನಮ್ ಡಾಕ್ಟರ್ ಬಸವರಾಜ ಬೆಣ್ಣಿ. ನೀವು ಬಸವರಾಜ ಬೆಣ್ಣಿ ಮೇಲೆ ಕೇಳಿ ಗೊತ್ತಾಗಲ್ಲ. ನಾಯಿ ಡಾಕ್ಟರ್ ಇವ್ರ ಮನೆ ತೋರಿಸ್ತಾರೆ. ಇವ್ರು ಹೆಂಗ ನಾಯಿ ಡಾಕ್ಟರ್ ಈಗ ನೋಡ್ತಾರೆ, ನಾಯಿ ಡಾಕ್ಟರ್ ಅಂತ ಅಂತಾರೆ, ಹಾಳಾಗೋಗ್ಲಿ. ಇವ್ರ ಮಕ್ಕಳಿದಾರಲ್ಲ, ಒಂದು 2 ಗಂಟೆಗೆ ಅವ್ರ ಹೆಸರು ಗೊತ್ತಿಲ್ಲ ನಮ್ಮ ಜನಕ್ಕೆ, ನಾಯಿ ಡಾಕ್ಟರ್ ಮಕ್ಕಳು ಅಂತ. ಇವ್ರ ಹೆಂಡತಿ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಅವರು, ಅವ್ರ ನಾಯಿ ಡಾಕ್ಟರ್ ಹೆಂಡತಿ. ಇವ್ರ ಮನೆ ನಾಯಿ ಇದೆ, ಇವರು ನಾಯಿ ಡಾಕ್ಟರ್. ನಾಯಿ ಇದೆಯಲ್ಲ ಅದು ಡಾಕ್ಟರ್ ನಾಯಿ. ಅಂದ್ರೆ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು. ಡಾಕ್ಟರ್ ಬಸವರಾಜ ಬೆಣ್ಣಿ ಹೊಸಪೇಟೆಯಿಂದ ಬಂದಿದ್ದಾರೆ. ಇವರು ಶ್ರೀಮತಿ ಇಂದುಮತಿ ಸಾಲಿಮಠ್. ನೋಡಿದ್ರಲ್ವ ಟಿವಿಯಲ್ಲಿ? ಅಲ್ಲೊಂಚೂರು ಬೆಲ್ಲ ಕಾಣಿಸ್ತಾರೆ.
ಅದು ಬಂದ್ರಲ್ಲ ಆಗ ದುರ್ವಟ್ಕೊಂಡು ನೋಡ್ತಿದ್ದ, ಇವಾಗ ಬರೋ ಮೊಬೈಲ್ ಅಂದ. ಹೋಗ್ರಿ ನಾನೇ ಅಂದ್ರು. ಮತ್ತೆ ಅಲ್ಲಿ ಬೆಳಕು ಕಾಣಿಸ್ತೀವಿ, ಅಲ್ಲಿ ಬಣ್ಣ ಹೊಡೆದಿರ್ತಾರೆ. ಇವರು ಹುಟ್ಟಿದಾಗ ಬೆಳಗ್ಗೆ ಇದ್ರಂತೆ, ಇಂದುಮತಿ ಸಾಲಿಮಠ್ ಅವರು. ಅವ್ರು ಹೇಳಿದ್ರು ನನಗೆ, ಅವ್ರು ಹೇಳಿದ್ರು ಅದೇ ನಿಮ್ಗೆ ಹೇಳ್ಬಿಡ್ತಾರೆ, ಹುಟ್ಟಿದಾಗ ಬೆಳಗ್ಗೆ ಇದ್ರಂತೆ. ಇವ್ರ ತಂದೆಗೆ 8 ಜನ ಮಕ್ಕಳು. 8 ಜನ ಅನ್ಬೇಕಲ್ವಾ? ಇಂದುಮತಿಯವರು ನಾವ್ 8 ಜನ ಮಕ್ಕಳು ಅಂತ, 8 ಆದ್ರೆ ಇನ್ನು 8 ಅಂತಾವ. 8 ಜನ ಮಕ್ಕಳು. ಈ ಜಾಸ್ತಿ ಜನ ಮಕ್ಕಳು ಈಗ ಬಂದು 2 ಇರ್ತಾವಲ್ಲ, ಬಹಳ ಕೇರ್ ತಗೋತಾರ, ಸಿಕ್ಕಾಪಟ್ಟೆ ಕೇರ್ ತಗೋತಾರೆ. ಆವಾಗ ಮಕ್ಕಳು ಎಲ್ಲ ಆಡ್ಕೊಂತೇವೆ ಸುಮ್ಮನೆ ಎಲ್ಲ ಇರ್ತವೆ ಸುಮ್ಮನೆ. ಈ ಇಂದುಮತಿ ಜಾಸ್ತಿ ಜನ ಮಕ್ಕಳಾಗ ಇಂದುಮತಿ ಹುಟ್ಟಿದಾಗ ಮಕ್ಕಳನ್ನ ಬಿಸಿಲಿಗೆ ಹಾಕ್ತಾರೆ ಗೊತ್ತಾ? ವಿಟಮಿನ್ ಡಿ ಬರ್ಲಿ ಅಂತ ಬಿಸಿಲಿಗೆ ಹಾಕ್ತಾರೆ ಮಕ್ಕಳನ್ನ, ಬಿಸಿಲಿಗೆ ಹಾಕ್ಬೇಕು ಅಂತ. ಇಂದುಮತಿ ಅವ್ರ ತಾಯಿ ಇಂದುಮತಿ ಅವ್ರನ್ನ ಮರದಲ್ಲಿ ಇಟ್ಟು ಬಿಸಿಲಿಗೆ ಹಾಕಿದ್ರು. ಬೆಳಗ್ಗೆ ಇತ್ತು ಮಗು, ಎತ್ತುಗಳನ್ನ ಮರೆತ್ಬಿಟ್ರು. ಹಂಗಾಗಿ ಒಂಚೂರು ಬಣ್ಣ ನಿಧಾನ ಆಯ್ತೆ ಹೊರತು ಬೆಳಗ್ಗೆ ಇದ್ರು. ಆಮೇಲೆ ನಮ್ಗೆ ವೆಂಕಟಾಚಲಪತಿ ಹೇಳಿದ್ರು, ಸರ್ ಒಬ್ರು ಹೆಣ್ಮಗ್ಳು ಇರ್ಬೇಕು ಸರ್. ಆಯ್ತಪ್ಪ. ಆಮೇಲೆ ಸರ್ ಸಾಧ್ಯವಾದಷ್ಟು ಒಳ್ಳೆ ತೂಕದ ಹೆಣ್ಮಗ್ಳು ಹಾಕ್ಬೇಕು ಸರ್. ನಮ್ಗೆ ಸಿಕ್ಕಿದ್ ಇಷ್ಟೇ ತೂಕಪ್ಪ, ಇದಕ್ಕಿಂತ ದೊಡ್ಡ ತೂಕ ಸಿಕ್ಕಿಲ್ಲ. ಇದರಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ವೆಯ್ಟ್ ನಮ್ಮ ಗ್ರೂಪ್ ಅಲ್ಲೇ ಇವ್ರೆ. ಇಂದುಮತಿ ಸಾಲಿಮಠ್ ಗುಲ್ಬರ್ಗದಿಂದ. ಇಷ್ಟ ತನಕ ಹಾಗೆ ಹೇಳ್ತಿದ್ರಲ್ಲ ಭೌಗೋಳಿಕ ಕೊಟ್ರೇಶನ್ ಅಂತ, ಇವರು ಅಲ್ಲಿ ಸ್ಕೂಲ್ ಮಾಸ್ಟರ್. ನಾನು ಈ ಉತ್ತರ ಕರ್ನಾಟಕದವ್ರನ್ನ ಕರ್ಕೊಂಡ್ ಬರುವಾಗ ಸಾಮಾನ್ಯವಾಗಿ ಹೇಳ್ತೀವಿ, ನೋಡಪ್ಪ ನಮ್ ಕಡೆ ಸ್ವಲ್ಪ ಒಂಚೂರು ಫಿಲ್ಟರ್ ಹಾಕಲ್ಲ, ಇಲ್ಲಿ ಇರೋದು ಹಿಂಗೆ ಹಂಗ ಅಂದ್ಬಿಡ್ಬೇಡಿ. ನಮ್ ಕಡೆನೂ ಅಂತಾರೆ, ಬಾಯಿಗೆ ಬಂದಿದ್ದು ಅಂತಾರೆ, ಆದ್ರೂ ಒಂಚೂರು ಫಿಲ್ಟರ್ ಹಾಕತಾರೆ. ಇವ್ರು ಸಮ ಅಲ್ವೇ ಅಲ್ಲ, ಸಮವೇ ಅಲ್ಲ. ಇವ್ರು ಮಾತಾಡೋದೇ ಬೇರೆ ಸರ. ನಾನು ಸ್ಕೂಲ್ಗೆ ಹೋಗಿದ್ದೆ ಒಂದ್ಸಲ, ಮಕ್ಕಳಿಗೆಲ್ಲ ಡಿಕ್ಟೇಷನ್ ಬಳಸ್ತಾ ಇದ್ರು. ನಾನು ಏನ್ ಹೇಳಾಗ್ತೀನಿ ಸುಳಿ ಮಕ್ಕಳನ್ನ ನೀವು ಅದನ್ನ ಬರೀಬೇಕು. ಹುಡುಗರಿಗೆ ಚಳ್ಳಾದೇವಿ ಅಧ್ಯಾಯದಲ್ಲಿ ಮೇಷ್ಟ್ರು ಏನಾದ್ರು ಸುಳಿ ಮಕ್ಕಳ ಅಂದ್ರೆ ಬೆಳಿಗ್ಗೆ FIR ಆಗ್ಬಿಡುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಇವ್ರು ಒಂದಣ್ಣೆ ಅಂತ. ಅದು ಹೇಳ್ಬೋದು. ನಾನು ಹೋದ್ರೆ ಈ ಮೇಷ್ಟ್ರು ಹುಡುಗರಿಗೆ ನಾನು ಏನ್ ಹೇಳಾಗ್ತೀನಿ ಸುಳಿ ಮಕ್ಕಳು ನೀವು ಅದನ್ನ ಬರೀಬೇಕು. ಸರಿ, ಅವರ ಪೆನ್ನು ಪುಸ್ತಕ ತಗೊಂಡ್ರು, ಇವರು ಡಿಕ್ಟೇಷನ್ ಕೊಡೋದು. ಪೆನ್ನು ಪುಸ್ತಕ ತಗೊಂಡು ಕೂತ್ಕೊಂಡು ಹುಡುಗ ಸುಮ್ಮನೆ ಕೂತಿದ್ದ. ಇವರು ಯಾಕಂದ್ರೆ ಹುಚ್ಚುಳಿ ಮಗನ ಹಂಗ ಕೂತಿ ಅಂದ್ರು. ನಡೀತದೆ ಅಲ್ಲ, ನಿಮ್ ಸ್ಕೂಲ್ ಅಂತ ರಮೇಶ್ರು ಅನ್ನಂಗಿಲ್ಲ, ಇಲ್ಲ ಅಂತಾರೆ. ಯಾಕಂದ್ರೆ ಹುಚ್ಚುಳಿ ಮಗನ ಹಂಗ ಕೂತಿ ಅಂದ್ರು. ಅವನು ಇಷ್ಟುದ್ದಾವನ ಸರ್ ಹುಡುಗ, ಅವನು ಪೆನ್ ತಂದಿಲ್ಲ ಸರ್. ಪೆನ್ನಿಲ್ಲ ಸರ್ ಅನ್ಬೇಕಲ್ವ, ಅವನಿಗೆ ಒಂದು ಪೆನ್ನಿಲ್ರಿ ಸರ್ ಅಂತ. ಸುಮ್ಮನೆ ಪೆನ್ನಿಲ್ಲ ಅಂದ್ರೆ ಆಗಲ್ವ? ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಮಾಮೂಲಿ. ನಾನು ಇದೇನ್ ಮಾತಾಡ್ತಿದ್ದಾರೆ ಇವರು, ಇದೇನ್ ಕೊಟ್ರೇಶನ್? ಅವನೇನು ಚಪ್ಪಾಡ್ದ ಸರ್ ಅಂತ ನೀವು ಹಾಳಾಗಿ ಹೋಗ್ಲಿ ಸುಮ್ಮನೆ. ಆಮೇಲೆ ಇವರು ಧರ್ಮರಾಯ ಬರೀರಿ ಈ ಪೆನ್ನಿಸ್ಕೊಂಡಲ್ಲ ಹುಡುಗ, ಅವನು ಧರ್ಮರಾಯ ಅಂತ ಬರ್ತಿದ್ದ. ಧರ್ಮರಾಯ ಝಾ ಬರಬೇಕು. ದ ಅನ್ನೋದು ಧ ಬೇಕಾದ್ರೆ ಏನ್ ಮಾಡ್ಬೇಕು? ಹೊಕ್ಕಾಶ್ ಇಳ್ಬೇಕು. ನೀವು ಈ ಸುತ್ತಲ್ಲಿ ಎಲ್ಲಿ ಕೇಳಿದ್ರೆ ಹೊಕ್ಕಾಶ್ ಇಳೋದು ಅಂತ ಅಲ್ವಾ? ಈ ಮಂಗಳೂರು ಕಡೆ ಹೋಗ್ಬಿಟ್ರೆ ಹೊಕ್ಕಾಶ್ ಇಳೋದ ಬಹಳ ಕೆಸ ಕೇಳಿಸ್ತದೆ ಬರ್ರಿ, ಹಾಗೆಲ್ಲ ಹೇಳಬಾರ್ದು. ಅಕ್ಷರಕ್ಕೆ ಎಂತದ್ದು ಹೊಕ್ಕಳ ಅದಕ್ಕೆ ಬಾಳ ಕೊಡೋದು, ಹಾಗೆ ಹೇಳಿದ್ರೆ ಸಾಕು. ಬಾಳ ಕೊಡೋದು. ನಾವು ಒಕ್ಕಾಶಿ ಹೇಳೋದು ಅಂದ್ರೆ ಕಿವಿಗೆ ಬಹಳ ಕಷ್ಟ ಆಗ್ತದೆ ಅಂತಾರೆ ಅವರು, ಅದಕ್ಕೆ ಬಾಳ ಕೊಡೋದು ಅಂತ ಹೇಳ್ಬೇಕು ಅಂತಾರೆ ಮಂಗಳೂರು. ಈ ಕೊಟ್ರೇಶು ಆ ಮಗುಗೆ 3 ವರ್ಷದ ಹುಡುಗ, ಅದು 3ನೇ ಕ್ಲಾಸ್ ಹುಡುಗ. ಧರ್ಮರಾಯ ಅಂತ ಬರ್ದಿಯಲ್ಲಿ ಹುಚ್ಚುಳಿ ಮಗನ ಬರಿ ಅಂದ್ರು. ಅವನು ಏನ್ ಮಾಡ್ಬೇಕು ಸರೋದಕ್ಕೆ ಅಂದ.
ಈ ಪುಣ್ಯಾತ್ಮ ಮೇಷ್ಟ್ರು ಮಕ್ಕಳಿಗೆ ಒಳ್ಳೆ ಮಾತು ಕಲಿಸ್ಬೇಕಾದವ್ರು ಹೇಳ್ತಾರೆ, ದ ಅನ್ನೋದು ಧ ಆಗ್ಬೇಕಾದ್ರೆ ಅವನು ಕುಂಡಶೀಲ. ನಾನ್ ಗಾಬರಿ ಆಗ್ಬಿಟ್ಟೆ. ಅಲ್ಲರಿ ಒಕ್ಕಲಿಸೀಳೋದು ಅಂದ್ರೆ ಕೆಟ್ಟ ಕೇಳಿಸ್ತದೆ ಕಿವಿಗಳಿಗೆ ಅಂತ. ನೀವೇನ್ ಕುಂಡಶೀಳೋದು ಅಂತಿರಲ್ಲ ಅಂದ್ರೆ ಈ ಕೊಟ್ರೇಶ್ ಹೇಳ್ತಾರೆ ಸರ ನೀವು ದಾ ಬರೀರಿ ಸರ, ನೀವೊಂದು ಆಂಗಲ್ ನಾಗ ನಿಂತ್ಕೊಂಡು ಸರ್ ಅದ್ ಹೆಂಗ್ ಕಾಣಿಸುತ್ತೆ ಅದು ಅಲ್ಲ ಅಂದ್ರೆ ಅಕ್ಷರದ ಶೇಪ್ ಎಲ್ಲ ನೋಡ್ಕೊಂಡು ಮಾತಾಡೋದು. ಇವರು ಉತ್ತರ ಕರ್ನಾಟಕ, 3 ಜನ ಉತ್ತರ ಕರ್ನಾಟಕ ಅವ್ರು ಬಂದಿದ್ದಾರೆ. ನಾನು ಕಡೆನಲ್ಲಿ ಮಾತಾಡ್ತೀನಿ. ಇನ್ನು ನೀವೇನಾದ್ರು ಇದ್ರೆ ನೀವ್ ತಾನೇ ಎಲ್ಲೋ ಐತೆ, ಮನೆಯವರೆಲ್ಲ ಬಂದಿದ್ರೆ ಅಲ್ಲಿ ಒಳ್ಳೇದಾಯ್ತು. 8:15 ಇನ್ನು ಕೂತಿದ್ದೀರ ಇಲ್ಲೇ. ಸುಮ್ಮನೆ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಡು ಏನ್ ಹೇಳೋದು ಕೇಳೋರು ಯಾರು ಇಲ್ವಾ? ಇದಾರ ಅವರೆಲ್ಲ ಇಲ್ಲೇ ಇದಾರಲ್ವಾ? ಒಳ್ಳೇದಾಯ್ತು. ಈಗ ಈ 3 ಜನ ಕಲಾವಿದರು ಇದ್ದಾರೆ. ಕಡೆಯಲ್ಲಿ ನಾನು ಒಂಚೂರು ಮಾತಾಡ್ತೀನಿ. ಇನ್ನು ಸ್ವಲ್ಪ ಕೂತ್ಕೊತೀರ? ನಾನು ಬಹಳ ಕಡೆ ಕೇಳ್ತೀನಿ, ಒಂದಷ್ಟು ಜನ ಇರ್ತಾರೆ, ನನಗೋಗಿ ಏನ್ ಮಾಡ್ತೀನಿ. ಕೊಟ್ರೇಶಿ ಮಾಡಿದ್ರಲ್ಲ, ಸಣ್ಣಾಗಿದ್ದಾಗ ನೋಡ್ಸಿದ್ರಲ್ಲ, ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಮಾಡಿದ್ರು. ಅವ್ರು ಯಾವ್ದೋ ನನ್ ಮಗ ಚಿಕ್ಕ ಹುಡುಗ, ಅವ್ರ ಅಪ್ಪನ ಕೇಳ್ದ, ಅಪ್ಪ ಹೆಂಗಪ್ಪ ಮಾಡ್ತಾರೆ ಬಾಯಿಲಿ, ನಮ್ಗೆ ಯಾರು ಆಗೋದಿಲ್ಲ, ಅದೇನೋ ಮಾಡ್ತಾರೆ ಅವರು. ಅದಕ್ಕೆ ಅವ್ರ ಅಪ್ಪ ಬಿದ್ದು ಅಂತ ಮಗನ್ ಹೇಳ್ದ, ಅಲ್ಲೇ ಇಂಥವ್ರು ಬಹಳ ಜನ ನೋಡಿದ್ದೀನಿ ನಾನು. ಬಾಯಲ್ಲಿ ಮಾಡೋದಿಲ್ಲ ಕಣ, ಮೈಸೂರು ಕೈಯಲ್ಲಿ ಒಂದು ಸಿಡಿ ಕೊಟ್ಟಿರ್ತಾರೆ, ಅವ್ರ ನಾಚ್ತಾರೆ, ಇವ್ರಲ್ಲಿ ನಾಚ್ಕಾಡ್ತಾರೆ. ಬಹಳ ನೋಡಿದ್ದೀನಿ. ಇದು ಕೊಟ್ರೇಶ ಕೇಳಿಸ್ಬಿಡ್ತು. ಆದ ತಕ್ಷಣ ಸರಿ ಬರಿ. ನಾನು ಕೊಟ್ರೇಶ ಏನೋ ಅನ್ಕೊಂಡು ಹೋಗ್ಸರ್ ಬಿಡ್ರಿ, ಬರೀ ಸರ್ ಕರೆದ್ರು. ಬಾಯಾಗ ಓಡಿಸ್ತಾರೆ ಸರ್, ಬಾಯಾಗ ಓಡಿಸ್ ತೋರಿಸ್ಬಿಟ್ರು. ಅವನು ಕೊಟ್ರೇಶ್ವರ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ, ಬಾಯಲ್ಲಿ ನೋಡಿಸ್ತಿರಲ್ಲ ಸರ್. ಒಂದು ಮಾತು ಹೇಳ್ತೀನಿ, ನೀವು ಮೋಸ ಅಲ್ಲ, ಬೇಕಿತ್ತ ಇದು ಈ ಕಾಲದ ಪೂರಕ ಕಡಿಸ್ಕೊಳ್ಳೋದು ಅಂತಾರಲ್ಲ ಅದು. ನೀವು ಮೋಸ ಅಲ್ಲ ಅಂತ ಕೊಟ್ರೇಶ್ ಒಂದ್ ತರ ಆಗ್ಬಿಟ್ರು. ನಾನು ಅವ್ರಿಗೆ ಹೇಳಿದೆ, ಅಲ್ಲವಿ ಚೆನ್ನಾಗ್ ಮಾಡಿದಾರ ಅವರು, ಮನುಷ್ಯನೇ ಇಲ್ಲ ಅಂದ್ಬಿಟ್ಟು ಇದೆ. ಅದಕ್ಕೆ ಅವ್ರು ಸಾರ್ ಮನುಷ್ಯ ಅಲ್ಲ ಅಂದ್ರೆ ಮನುಷ್ಯನೇ ಅಲ್ಲ ಅಂತ ಅಲ್ಲ, ನಾರ್ಮಲ್ ಆಗಿರೋ ಮನುಷ್ಯ ಅಲ್ಲ ಅಂತ. ಅಂದ್ರೆ ಮೊದ್ಲೇಗಿದ್ದೆ ಸುಮಾರಾಗಿತ್ತು. ಇದು ಕೊಟ್ರೇಶ್ ಖ್ಯಾತಿ. ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದೀವಿ ನಾವು. ಕನ್ನಡ ಓದ್ದವರು, ಕನ್ನಡ ಪಾಠ ಮಾಡಿದ್ರು, ನಾನು ಬಹಳ ಕಾಲ ಪಾಠ ಮಾಡಿದ್ದೀನಿ. ಆದ್ರೆ ಇವತ್ತು ನಾವು ಬಹಳ ಸಲ ಹೇಳಿದ್ವಿ, ಬಹಳ ವೇದಿಕೆಗಳನ್ನು ಹೇಳಿದ್ವಿ, ಕನ್ನಡಕ್ಕೆ ನನ್ನ ಗುರುಗಳು ಯಾರು ಅಂದ್ರೆ ಆದಿಲ್ ಬೀಜ ಸಿಗ್ತಾರಲ್ಲ ಅವರು, ನಮ್ಮೂರ್ನವರು ಜನ, ರೈತರು, ಅವರು ಇವರು ಕನ್ನಡ ಕಲ್ಸೋಕ ಏನ್ ಚಂದ ಕನ್ನಡ ಮಾತಾಡ್ತಾರೆ ಗೊತ್ತ. ಅವ್ರು ದಾರಿಯಲ್ಲಿ ಹೋಗೋ ಭಿಕ್ಷದವ್ರು ಕನ್ನಡ ಮಾತಾಡ್ತಾರೆ ಎಷ್ಟು ಸಲ. ಕಲ್ತ್ಕೊಂಡ ಕನ್ನಡ ಅವ್ರ ಹತ್ರ. ನಾವು ಯಾವ್ದ್ರ ಹತ್ರನೂ ಕಲ್ತ್ಕೊಂಡಿದ್ವಿ, ಯಾವ ಹತ್ರನೂ ಕನ್ನಡ ಕಲ್ತ್ಕೊಂಡಿದ್ವಿ. ಈ ಉತ್ತರ ಕರ್ನಾಟಕ ಕಡೆ ಕನ್ನಡನ ಬಾಯಿ ಫಿಲ್ಟರ್ ಆಗಿ ಮಾತಾಡ್ತಾರೆ, ಚಂದ ಕೇಳಕ್ಕೆ. ನಮ್ಮಲ್ಲಿ ವಿಶ್ವಕ್ಕೆ ಸಿಟಿ ಗಿಟಿ ಇರ್ತಾರಲ್ಲ, ಬೈಯಕ್ಕೆ ಬರೋಲ್ಲ ಸರ್, ಬೈಯಕ್ಕೆ ಬರೋಲ್ಲ. ಸರಿಯಾಗಿ ಕೊಡ್ತೀನಿ, ನೀನ್ ಹಿಂಗೆ ಮಾತಾಡ್ತಾರೆ, ಸರಿಯಾಗಿ ಕೊಡ್ತೀನಿ, ಇಬ್ರು ಸರಿಯಾಗಿ ಹೇಳ್ತೀನಿ ಅಂತಾರೆ, ಅನ್ನೋದಿಲ್ಲ. ಯಾಕಂದ್ರೆ ಬಂದ್ರಲ್ವ ಅಂತಾರೆ, ಬೇಕೆ ಬರಲ್ಲ ಬರೋ ಜನಕ್ಕೆ. ನಮ್ ಕಡೆ ಈ ಮನೇಲಿ ಕೋಳಿಗಿಳಿ ಕಳವಾಗ್ಬಿಡ್ಬೇಕು ಅಂತ ಹೇಳ್ತಿವ್ರೆ. ಕೋಳಿ ಕಳವಾಗ್ಬಿಟ್ರೆ ಕಳ್ಕೊಂಡವಳು ಸೀರೆ ಸರಿಗೂ ಸೊಟ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಬೀದಿ ಬಾಗಿಲು ಬಂದ್ಬಿಟ್ಟು ಬಾಯಿ ಬಿಟ್ಬಿಟ್ರೆ ಇಂಟರ್ವ್ಯೂ ಇಲ್ದೆ 2 ಗಂಟೆ ಬೈಯೋದು. ಮಿನಿಮಮ್ ಮಾನ ಮರ್ಯಾದೆ ಜೀವನದಲ್ಲಿ ಕೋಳಿ ತಿಂತದ್ದು. ಮಧ್ಯರಾತ್ರಿ ಸರಿ ಬಿಟ್ಬಿಟ್ಟು ಭಯಕ್ಕೆ ಈಗ ಬೈಯಕ್ಕೆ ಬರಲ್ಲ. ನಾನು ಸಿಸಿಲ್ ಬಹಳ ಜನಕ್ಕೆ ನೋಡಿದ್ದೀನಿ, ಬೈಯಕ್ಕೆ ಬರಲ್ಲ. ಈಗ ಜಗತ್ ಬಿಟ್ಬಿಟ್ಟವ್ರೆ, ಮೈಸೂರಲ್ಲಿ ನೋಡ್ತಾರೆ, ಜಗತ್ ಬಿಟ್ಬಿಟ್ಟವ್ರೆ. ಕಚ್ಚು ಬಿಡೋದಿಲ್ಲ, ನಾಲ್ಕ ನಡೆಯುವುದಿಲ್ಲ, ನನ್ನ ಪ್ರಮಾಣ ನಡೆಯುವುದಿಲ್ಲ. ತಾಯಿ ಕಟ್ಟರೆ ನಾನು ಲೋಕಲ್ ನನ್ನ ಮಗ, ನಾನು ಅಯ್ಯೋದ್ ನನ್ನ ಮಗ, ನಾನು ಶುದ್ಧ ಅಡಿಯಕ್ಕೆ ನನ್ನ ಮಗ, ನಾನು ನಿನ್ ಸವಾಸ ಗೊತ್ತಿಲ್ಲ ನನಗೆ. ಹಿಡ್ಕೊಂಡ್ರೆ ನಾ ಹಿಡ್ಕೊಂಡಾಗಿಲ್ಲ, ನಾನು ಕಜ್ಜಿ ನಾ ಹಿಡ್ಕೊಂಡೆ.
ಇವ್ನು ಅವನಲ್ಲ ಬೈಬೇಕಾಗಿರೋದು. ನಾನು ಅಯೋಧ್ಯೆ ಮಗ, ನಾನು ಗೋಪಾಲನ ಮಗ, ಅಂತ ಮಗ, ನಾಯಿನ ಮಗ ಬೀತಾರೆ. ಆ ಎದುರುಗಡೆ ನಮ್ಗೆ ಇಷ್ಟ ಬರೋದಿಲ್ಲ. ನೀನು ಅಯೋಗ್ಯ ಆದ್ರೆ ನಾನು ಡಬಲ್ ಅಯೋಗ್ಯ ತಿಳ್ಕೊಂಡ್ರು, ಅವ್ರು ಡಬಲ್ ಮಾಡ್ಬಿಟ್ರು ಹೆಚ್ಚಾಗಿ ಹೋಗ್ಬಿಟ್ಟೈತ. ಮದುವೆ ಮಾತಾಡ್ಬೇಡ, ಹಿಡ್ಕೊಂಡ್ರೆ ಹಿಡ್ಕೊಂಡಾಗಿ ನಾನು ಹಿಡ್ಕೊಂಡ್ರೆ ಡಬಲ್ ಹಿಡ್ಕೊಂಡಾಗಿ ಇಲ್ಲ, ಡಬಲ್ ಮಾಡ್ಬಿಡ್ದು. ಸಿಟ್ಟಪುರದಲ್ಲಿ ಅಪ್ಪರು ಬಿಟ್ಟು ಮಗ ಅಲ್ಲ, ಅವನು ಸಿಟ್ಟಿಸ್ಬಿಡ್ತು. ನಾನು ಅಷ್ಟೇ ಅಂತ ಬಿಟ್ಟ ಅವನು ಡಬಲ್ ಮಾಡ್ಬಿಟ್ರೆ ಹೆಚ್ಚಾಗಿ ಇತ್ತ. ಎಷ್ಟು ಜನ ಬೆಳಿಟ್ಟು ಬರಲ್ಲ. ಉತ್ತರ ಕರ್ನಾಟಕದ ಜನ ಮಾತಾಡ್ತಾರೆ. ಮದುವೆ ಆಗುವಾಗ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ, ಹುಡುಗಿನ ಹೆಸರು ಕೇಳ್ತಾರೆ. ಅವಾಗೆಲ್ಲ ಕೇಳೋರು ಹಿಂದೆ ಅವರಿಗೆ ನಾಚ್ಕೊಂಡು ಹೇಳ್ತಿರ್ಲಿಲ್ಲ. ಇವಾಗೇನು ಕೇಳಬೇಕಾಗಲ್ಲ, ಅವರೇ ಕೂತ್ಕೊಂಡು ಓಡಾಡ್ತಾ ಇರ್ತಾರೆ ಮದುವೆಗಳಿಗೆ. ಅವಾಗೆಲ್ಲ ಹುಡುಗನ ಹೆಸರು ಕೇಳೋದು. ನಿನ್ ಗಂಡನ ಹೆಸರು ಹೇಳುವ ಎಷ್ಟು ಚೆನ್ನಾಗಿರೋರು ಗೊತ್ತಾ? ಅದನ್ನ ಒಡಪುಗಳು ಅಂತಾರೆ. ಎಷ್ಟು ಚೆನ್ನಾಗಿರೋರು. ಒಂದು ನಾರಿ ವರಸಿಂಗಾರಿ ಅಂಗಾರಿ ನಾ ಬಂಗಾರಗಿಜ್ಜಿ ಸಾವು ಮುತ್ತೈದ್ರು ಸೆಲ್ಲಿಗಿದ್ದು ಕೊಡುವಾಗ ನಾನು ಹೇಳಿ ನಮ್ ರಾಯರಸು ಕಣ್ಣಗವರು ತನ್ನ ವಾರೆಗವರು ದಾರೆಗವರು ದರ್ಬಾರ್ದವರು ಹಳ್ಳಿ ಕಟ್ಟೆ ಕುತ್ಕೊಂಡು ಹಸಿರು ಹಂಚ್ತಾರೆ. ನಮ್ಮ ಯಜಮಾನ್ರು ಇಂಥವ್ರು ವಾಸನ ಮತ್ ಕುತ್ಕೊಂಡು ಒಂಟು ಇಟ್ಕೊಂಡು ಮಾತ್ಮಾತ್ಕು ಜವಾಬ್ ಕೊಡ್ತಾರೆ. ಅವಕ್ಕೆ ಮೇಲೆ ಕಿರಿ ಚಿಲ್ಲಿ ಹಿರೋನುಗ್ರಹನ್ ಬೇಲಿ ಹಾಕಿ ಸೊಪ್ಪು ಸೊಪ್ಪು ಕೊಯ್ತಾರೆ ನಮ್ಮ ಯಜಮಾನ್ರು. ಅವರೇ ಒಂದು ಬಣ್ಣ ತಾವ್ರಿ ಒಂದ್ ಕಣ್ಣ ಚಿಕ್ಕ ಚಿಕ್ಕ ಒಲೆ ಹೊಡಿ ಚಿನ್ನ ಸಪ್ಲೆ ಹೊಡಿಗೆ ಊದ್ಗಡ್ಡಿ ಉರಿಯಕ್ಕೆ ಅವಲಿಕ್ಕೆ ಎಲ್ಲ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ಗಿಂತ ನಾವು ಪಯಣ ಹೋಗ್ತಾರೆ. ನಮ್ಮ ಯಜಮಾನ್ರು ಇರ್ತಾರೆ. ಎಷ್ಟು ಜನ ಮಾತಾಡ್ತಾರೆ. ಇವೆಲ್ಲ ಎಫೆಕ್ಟ್ ಜಾಸ್ತಿ ಹೋಗಿಲ್ಲ. ಅಥವಾ ಗಂಡ ರೇಗಿಸ್ಬೇಕು ಅಂತ ತಿಳ್ಕೊಳ್ಳಿ. ಇಲಿ ಬರೀ ತಲೆ ಮೇಲೆ ಹಾಕೊಂಡು ಯಜ್ಞಾವರ್ಗ ಹೆಗಲ ಮೇಲೆ ಹಾಕೊಂಡು ಯಾವ ಸಂತ ವ್ಯಾಪಾರಕ್ಕೆ ಹೋಗೋ ಎಡವಟ್ಟಾಗ ಗಂಡ ಅಂತಾರೆ. ಇಲಿ ಬರೀ ತಲೆ ಮೇಲೆ ಹಾಕೊಂಡು ಯಜ್ಞಾವರ್ಗ ಹೆಗಲ ಮೇಲೆ ಹಾಕೊಂಡು ಯಾವ ಸಂತ ವ್ಯಾಪಾರಕ್ಕೆ ಹೋಗೋ ಎಡವಟ್ಟಾಗ ಗಂಡ ಅಂತಾರೆ. ಆ ಹುಡುಗನ ಕೇಳ್ತಾರೆ, ಹೆಂಡತಿ ಹೆಸರು ಹೇಳುತ್ತಾನ, ಅವನು ಚೆನ್ನಾಗಿ ಹೇಳ್ತಾನೆ. ಬೀದಿಲಿ ಒಂದು ಸಗಣಿ ಗಾಡಿ ಮೇಲೆ ಸಿಗಣಿ ತಿಕ್ಕ ನೋಡಿ ಬೆಕ್ಕು ನೋಡ್ತಾರೆ ಹೆಂಡತಿ ಅಂತ. ಎಷ್ಟು ಚಂದ ಕನ್ನಡ ಅವರು. ನಮ್ಮೂರಲ್ಲಿ ಒಂದು ಹುಡುಗ ಸುಳ್ಳಿಗೆ ಮಾತಾಡ್ತಾ ಇದ್ದಲ್ಲ, ಎಲ್ಲ ಸಿಗಲಿಲ್ವಲ್ಲ ಊರಲ್ಲಿ ಅಂದಿರ. ಹೌದಾ, ನಾನು ನಮ್ಮ ಮನೇಲಿ ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ ಕೊಂದು ಅಣ್ಣನ ಹೆಸಪ್ಪನ ಹೊತ್ಕೊಂಡು ಮಾರನಿಗೆ ಹೆರಿಗೆ ಆಗಿತ್ತು. ಅದಕ್ಕೆ ಸಿಕ್ಲಿಲ್ಲ. ಏನ ಅದ್ಯಾವ ಹಳೆ ಮುಖ ಮನೆ ಪಾಪ ಇರೋದವನು. ಅದ್ಯಾವ ಕುಂತಿ ಬೋಧನ ಮಗಳ ಹೆರಿಗೆ ಮಾಡಿಸ್ಬೇಕು ಅಂತಾನೆ. ಏನಾದ್ರು ನಮ್ಮ ಮನೆಯಲ್ಲಿ ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ ಕೊಂದು ಅಣ್ಣನ ಹೆಸಪ್ಪನ ಹೊತ್ಕೊಂಡು ತಿರುಗಾಡೋ ಮಾರನಿಗೆ ಹೆರಿಗೆ ಆಗಿತ್ತು. ಅದು ಬರ್ಲಿಲ್ಲ. ಯಾವ ಮಾರನಿಗೆ ಹೆರಿಗೆ ಆಗಿತ್ತು ಮನೇಲಿ? ನಿಮ್ಗೆ ಇಲ್ಲ, ಗೊತ್ತಾಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅರ್ಥ ಆಗ್ಲಿಲ್ಲ, ನೀವೇ ಹೇಳೋದೆ. ಕುಂತಿ ಬೋಧನ ಮಗಳು ಅಂದ್ರೆ ಅವರು ಮಹಾಭಾರತ ಗೊತ್ತಾಗುತ್ತೆ. ಕುಂತಿ ಬೋಧನ ಮಗಳು ಕುಂತಿ, ಅವ್ರ ಮಕ್ಕಳು ಯಾರು? ಪಾಂಡವರು. 18 ವರ್ಷ ಆಶ್ರಯ ಕೊಟ್ಟನವರು ವಿರಾಟ್ ರಾಜ ಹೇಳ್ತಿ ಸುದೇಶ್ನ ಸಮ್ಮ ಕೀಚಕನ್ ಕೊಂಡವನು ಭೀಮನ ಅಣ್ಣ ಧರ್ಮರಾಯ ಎತ್ತಪ್ಪ ಯಮಧರ್ಮನ ಹೊತ್ಕೊಂಡು ತಿರುಗಾಡೋದು ಕೋಣದ ಮನೆಯಲ್ಲಿ ಎಮ್ಮೆ ಕರೆ ಹಾಕಿತ್ತು ಅನ್ನೋ ಕಂಡಂತೆ ಒಳ್ಳೆ ಹುಡುಗ ಎಮ್ಮೆ ಕರೆ ಹಾಕಿತ್ತು ಅನ್ನೋಕ್ಕೆ ಇಲ್ಲಿಂದ ತಗೊಂಡ್ ಬಂದ ನೋಡಿ. ಕುಂತಿ ಬೋಧನ ಮಗಳ ಮಕ್ಕಳಿಗೆ 18 ವರ್ಷ ಆಶ್ರಯ ಕೊಟ್ಟು ಹೆಂಡತಿ ತಮ್ಮನ್ ಕೊಂದು ಅಣ್ಣನ್ ಎತ್ತಪ್ಪನ ಹೊತ್ಕೊಂಡು ತಿರುಗಾಡೋ ಮಾರನಿಗೆ ಹೆರಿಗೆ ಆಗಿತ್ತು. ಅದಕ್ಕೆ ಸಿಕ್ಲಿಲ್ಲ ಅಂತ. ಚಂದ ಕನ್ನಡ. ನಮ್ಮಲ್ಲಿ ಕತೆ ಹೇಳೋರು ಮಕ್ಕಳು ಕೂರ್ಸ್ಕೊಂಡು ಕತೆ ಹೇಳೋರು. ಇವಾಗೆಲ್ಲ ಯಾರು ಮಕ್ಕಳು ಕೂರ್ಸ್ಕೊಂಡು ಕತೆ ಗೀತೆ ಹೇಳಲ್ಲ. ಅವಾಗೆಲ್ಲ ಕತೆ ಹೇಳೋರು. ಅವ್ನು ಯಾರೋ 7 ಮಲ್ಲಿಗೆ ತೂಕದ ರಾಜ್ಕುಮಾರ್ ಇದ್ದಂತೆ, ಕೀಲು ಕೂದಲ ರಾಜ್ಕುಮಾರ ಬಂದಂತೆ, ಅವ್ರು ಹುಡ್ಕೊಂಡು ಹೋಗ್ಬಿಟ್ಟಂತೆ, ಎಲ್ಲೂ ಸಿಕ್ಕಿಲ್ವಂತೆ. 7 ಸಮುದ್ರ ದಾಟಿ, ಕೀಳು ಸಮುದ್ರ ದಾಟಿ, 6 ಸಮುದ್ರ ದಾಟಿ, 3 ಸಮುದ್ರ ದಾಟಿ ಆಚೆ ಹೋದಂತೆ. ಅದ್ರಲ್ಲಿ ಏರಿ ಇತ್ತಂತೆ, 7 ಮರ ಇತ್ತಂತೆ, ಮರಕ್ಕೆ 7 ಪಟ್ರ ಇತ್ತಂತೆ, 7ನೇ ಪಟ್ರಲ್ಲಿ 7 ಮೆಟ್ಲು ಇದ್ದಂತೆ, 7 ಮೆಟ್ಲು ಹೇಳ್ಕೊಂಡವ್ರು 7 ಸರೋವರ ಇತ್ತಂತೆ, 7ನೇ ಸರೋವರದಲ್ಲಿ 7 ತಾವರೆ ಇದ್ದಂತೆ, ಆ 7ನೇ ತಾವರೆ ರಾಜ್ಕುಮಾರಿ ಕೂತಿದ್ದಂತೆ. ಹಿಂಗೆಲ್ಲ ಕತೆ ಕೇಳಿದ್ರೆ ಮಕ್ಕಳಿಗೆ ಕತೆ ಕೇಳೋದು ಚಂದ ಅಂತ ಅನ್ಸೋದು. ಈ ಕಥೆಯಲ್ಲಿ ಹೇಳ್ತೀನಿ, ಒಂದ್ ಮೊಬೈಲ್ ಕೊಟ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅದೇ ನೋಡ್ಕೊಂಡು ಮಕ್ಕಳು ನಮ್ಗೆ ಔಚ್ಕೊಂಡು ಕೂತ್ಕೊಂಡು ಕತೆ ಕೇಳ್ಬೇಕು. ನಮ್ಮ ಮುಖದ ರೇಖೆಗಳು ನೋಡ್ಬೇಕು, ನಮ್ಮ ಕಣ್ಣೇ ನೋಡ್ಬೇಕು. ಮಕ್ಕಳ ಜೊತೆ ಒಂದು ಆಪ್ತತೆ ಬೆಳೆಯುತ್ತೆ. ಒಂದು ಅಜ್ಜಿ ಕಥೆ ಹೇಳೋದು ನಮ್ಮೂರಲ್ಲಿ, ಕನ್ನಡ ಭಾಷೆ ಕೇಳ್ಬೇಕು. ಎಷ್ಟು ಜನ ಕಥೆ ಹೇಳೋದು ಅಂದ್ರೆ, ಕಥೆ ಒಂದು ದೊಡ್ಡ ಮದುವೆ ನಡೀತಪ್ಪ, ವೈಟ್ ಹೌಸ್ ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಕನ್ನಡದಲ್ಲಿ ಹೇಳ್ತಾರೆ ಬರ್ಬೇಕು. ದೊಡ್ಡ ವಿದ್ಯಾವಂತ ಅಲ್ಲ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳೋದು. ಆದ್ರೆ ಈಗ ವಜ್ರ ಕುಮಾರಗೂ ಮಾಣಿಕ್ಯ ಮಂಜರಿಗೆ ಮದುವೆ ಆಯ್ತಂತೆ. ಮದುವೆ ಅಂತಿಂತ ಮದುವೆ ಅಲ್ಲ, ಈ ಭೂಮಿಯಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿಗೆ ಹಸ ಮಾಡಿ, ಆಕಾಶನ ಚಕ್ರ ಮಾಡಿ, ವಜ್ರದಂತೆ ಭತ್ತ ಕೊಟ್ಟು ಪೆಲ್ಲೆಯಲ್ಲಿ ಪಟ್ನ ತರಿಸಿ,
ಮನೆಗಳಿಗೆಲ್ಲ ಮುತ್ತಿನ ತೋರಣ ಕಟ್ಟಿಸಿ, ಮೂಲೆಗಳಿಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಬೀದಿಗೆಲ್ಲ ಬೇರೆ ನೆರಗುಡಿ ಹಾಕಿ, ಅಂಗಡಿಗಳಿಗೆಲ್ಲ ಬಂಗಾರ ಅಂಗಡಿ ಬಿಡಿಸಿ, ಆನೆಗೆ ಹತ್ರ ಅರ್ಶನ, ಕುದುರೆಗೆ ಹತ್ರ ಕುಂಕುಮ, ಮಂದಿಗೆ ಹತ್ರ ಗಂಧ, ಲಕ್ಷ ಪರೀಕ್ಷೆ ತರಿಸಿ, ಬಂದರು ಪಲ್ಲಕ್ಕಿ ಕಳಿಸಿ, ಬೆಳೆದಿದ್ರು ಕಾಗದ ಬರೆಸಿ, ಮುಸರಾತಿ ಬೆಳೆಸಿ, ಸುಮಂಗಲಕ್ಕೆ ಶೋಭನೆ ನಡೆಸಿ, ಕೈಯಲ್ಲಿ ಕರ್ಷ ತಂದು ಕೊಟ್ಟು, ನಾಗರಿಕಲ್ಲಿ ನಾಟ್ಯ ಮಾಡಿಸಿ, ದೇವರ ಕಾಮಗಳನ್ನು ಕ್ಷೀಣತಂದು ಕೈದಾರೆ ಹೋದು, ನವರತ್ನದ ಹಸೆಮಣಿ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ತಕ್ಕೆ ಗಂಡಿಸಿ, ಬಂಧುಗಳಿಗೆ ಕೆಲ ಬೇಕಾದ ಹುಡುಗಿಸಿ, ತೊಡಗೆ ತರಿಸಿ, ಕೊಡುಗೆ ತರಿಸಿ, ಇಡೀ ಭೂಲೋಕಲ್ಲ ಬಾಯಿಗಳು ಬೆಳ್ಳಿಟ್ಟಿರುವಾಗ ಓದು ಮಾಡ್ತಾರೆ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ನಮ್ಮಲ್ಲಿ ಮಾತಾಡ್ಸೋದು ನೋಡ್ಬೇಕು. ನಮ್ಮಲ್ಲಿ ಒಬ್ಬ ಮೇಷ್ಟ್ರು 3 ವರ್ಷ ಸಂಬಳ ಆಗಿದೆ. ಇಂಡಿಯಾ ಏನು ಒಳಗಿನ ತೆಗಿತಾವೆ ಅನ್ಕೋಬೇಕು. ಇಂಡಿಯಾ ಒಳ್ಳೆ ದೇಶ, ನಮ್ಗೆ ಗೊತ್ತಿರಲಿಲ್ಲ. ಅದು ಹೇಳಕ್ ಇಟ್ಟು ಕೊಡ್ತಾರೆ. ನಮ್ ಪಕ್ಕದಲ್ಲಿ ಕೂತ್ಕೊಂಡು 3 ವರ್ಷ ಸಂಬಳ ತಗೊಂಡು ಇಷ್ಟು ಸೇರ್ತಾರೆ ಇಂಡಿಯಾ ನಮ್ಮ ದೇಶ ಅಂತ. ಮತ್ತೆ ಹಂಗಿರ್ಬೇಕು, ಯಾರಿರ್ಬೇಕು? ನಲ್ಲಿ ತೆಗೆದ ತಕ್ಷಣ ನೀರು ಸುಮ್ಮನೆ ಬೆಳೆದಿಲ್ಲ, ಹಂಗ್ ಹೇಳ್ಬೇಕು, ಹಂಗ್ ಬರ್ಬೇಕು ಮಾತು. ನನಗೆ ನಲ್ಲಿ ತೆಗೆಸಿದ ತಕ್ಷಣ ನೀರು ಸುಮ್ಮನೆ ಬಿಡ್ಬೇಕಾದ್ರೆ ಮ್ಯಾಲೆ ಸಾಯಂಕಾಲ ನೀರು ಇರ್ಬೇಕು, ಇಲ್ಲಿಂದ ನೀರು ಸುರಿತದೆ ನೀರು. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ನಾವು ಎಲ್ಲೆಲ್ಲಿ ಯಾವ ತರ ಕನ್ನಡ ಮಾತಾಡ್ತಾರೆ ಅಂತ ಕಲಿಬೇಕು ಅಂತ ಆಸೆ. ಎಲ್ರು ಹೆಂಗ್ ಕನ್ನಡ ಮಾತಾಡ್ತಾರೆ ಅಂತ ಕಲಿಬೇಕು ಆಸೆ. ನಮ್ಮೂರ್ ಕಡೆ ಬುಡುಬುಡಿಕೆಯವ್ರು ಬರ್ತಿದ್ರು, ಈ ಕಡೆ ಬರ್ತಿದ್ರಲ್ವಾ, ಈ ಬರೋದ್ರವರೆಲ್ಲ ಇಲ್ಲ, ಈಗೆಲ್ಲ ಕಾಣಿಸ್ತಿಲ್ಲ. ಬುಡುಬುಡಿಕೆಯವ್ರು ಬರೋರು, ಅವ್ರು ಮಾತಾಡೋಕ್ ಶುರು ಮಾಡಿದ್ರೆ ಎದುರುಗಡೆ ಮಾತಾಡೋಕ್ ಚಾನ್ಸೇ ಕೊಡ್ತಿರ್ಲಿಲ್ಲ. ಅವರೇ ಮಾತಾಡ್ತಿದ್ರು, ಮಾತಾಡಕ್ಕೆ ಬಿಡ್ತಾರೆ. ಅವ್ನು ಎಷ್ಟು ಚೆನ್ನಾಗಿ ಮಾತಾಡೋದು ಅಂತ ಸುಳ್ಳು ನಾನು ಮಾತು ಕೇಳಿ ಅಭ್ಯಾಸ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿ ಮಾತಾಡೋದು ಅಂತ. ಲಕ್ಷ್ಮೀ ವಿಚಾರ ಧನಲಕ್ಷ್ಮಿ ವಿಚಾರ. ಗೌರವಿನ ಮನಸ್ಸಿನ ಲಕ್ಷ್ಮಿ ವಿಚಾರ ಕಟ ಅಂತ ಉಂಟಾ ಈಗ ಸುಳ್ಳನ್ನು ಸುಳ್ಳು ಕಟಕಟ ಗಾಳಿ ಬುಡುಬುಡುಕದ ಅನ್ನುತ್ತಾವ. ನಮ್ಮೂರು ದೂರ ದೇಶ ಮೀಸ ಬುಡುಕದ ಕಡಪಾದ ಕಲ್ಲೂರು ಚಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಉಂಟು ಒಂದು ಜಿಟ್ಟು ಒಂದು ಯಂತ್ರ ಒಂದು ಮಂತ್ರ ಒಂದು ಭೂತ ಒಂದು ಪ್ರೇತ ಒಂದು ಪೀಠ ಒಂದು ಪಿಶಾಚಿ ಅಂದ್ರೆ ಕಾರ್ಯವನ್ನು ಪೋಸ್ಟ್ ಮಾಡಿದ ಮೆಸೇಜ್ ಕಳ್ಸ್ಬಿಟ್ಟು ನಾಳೆ ಬಂದು ನಿನ್ನ ಕಲ್ತ ಹೊಡೆದ ಅರ್ಥವಾಯ್ತು. ಅವನಿಗೇನು ಅರ್ಥ ಆಯ್ತು ಪಾಪ. ಓದು ವರ್ಷಗಳ ಹಣೆಬರ ಟೀಮ್ ಇವ್ರಿಗೆ ಆಚಾರ ಪಾಪ ಕೆಟ್ಟದ ಹೊರತು ನೀವು ಇಚ್ಛೆ ಜಿಲ್ಕಾಗ್ಬಿಡ್ತು, ತೊಟ್ಟು ಬಿಟ್ಟೆ ಚಿಂದಿ ಆಗ್ಬಿಡ್ತು, ಸೋಪು ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತೋಗ್ಬಿಟ್ಟೆ, ನಿಂತಿದ್ದನ್ನು ಕುಂತೋಗ್ಬಿಟ್ಟೆ, ಕುಸ್ದವ್ರು ಮದುವೆಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡ್ಬೇಕು, ಒಂದು ಆಸೆ ಮಾಡ್ಬೇಕು, ಒಂದು ಮುಂದಕ್ಕೆ ಹೆಣ್ಮಕ್ಳು ಮದುವೆ ಮಾಡಿ ತನ್ನೇ ಬದುಕ್ಬೇಕಂತ ಯೋಗ ನಿನ್ನ ಅಡಿಯಲ್ಲಿ ಬರ್ತಿತ್ತು. ನಾವ್ ಹೇಳಿದ್ರೆ ಟೀಮ್ ಇವ್ರಿಗೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು, ಸೋರೋಗ್ಬಿಟ್ಟೆ ಪಾಪ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ, ಬಹಳ ದೊಡ್ಡ ಮನಸ್ಸ ನಿಮ್ಮ ಅಪ್ಪ, ಬಹಳ ದೊಡ್ಡ ಮನಸ್ಸ. ಒಂದು ಊರಿಗೆ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ, ಬಹಳ ದೊಡ್ಡ ಮನಸ್ಸಲ್ಲಿ ಬಂದ. ಹೆಸರು ಕನಕ ಸಿಂಹ ಕನ್ಯಾ ಕುಲ ವೃಶ್ಚಿಕ ಧನಸು ಮಕರ ಕುಂಭ ಮೀನ. ನೀನು ಮಾಡಿದ ಕೆಲಸ ರೈಟ್ ಆಗ್ತದೆ, ಮಿಸ್ಟಿಕಲ್ ಅಂತ ಕೇಳ್ತೀನಿ. ನಾನು ಮಾತಾಡ್ತೀನಿ, ಕೇಳ್ಬೇಕು. ಮಂಗಳವಾರ ದಿವಸ ಮಕ್ಷಾರ ಮಾಡಬೇಡ, ಬುಧವಾರ ಹೊಸಬಟ್ಟೆ ಹಾಕಬೇಡ, ಬೇಯಿಸುವಾಗ ಬೆಳಗಾಗಿ ಪ್ರಯಾಣವಾಗಬೇಡ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರ್ ಸುತ್ತ ಗೊತ್ತುಂಟ, ಅಡಗರು ಬಡಗೂರು ಕುಡಿಯೂರು ಒಬ್ಬೂರು ದಿಬ್ಬೂರು ಎಬ್ಬೂರು ತಿಬ್ಬೂರು ಅಳಿಯೂರು ಒಡಿಯೂರು ಬಲಿಯೂರು ಎಲಿಯೂರು ಆಲೂರು ಬೇಲೂರು ಮಾನೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಹಿರಿಯೂರು ಸಿರಿಯೂರು ಸರಳೂರು ಬರಗೂರು ಬೆಂಗಳೂರು ಮಂಗಳೂರು ಸಿಂಗೂರು ಸಿಪ್ಪೂರು ಕಲ್ಲೂರು ಕೊಲ್ಲೂರು ಹುಲ್ಲೂರು ಹುಲ್ಲೂರು ಮಾತಾಡುವ. ನಾವೊಂದು ಮಾತಾಡ್ತೀನಿ ಕೇಳಬೇಕು. ನೀವು ಆಗಬೇಕಿರ್ತಕ್ಕಂಥ ಒಂದು ಮೀಶಿಕೊಳ್ಳಿ ಅರ್ಥವಾಯ್ತಾ? ಒಂದು ಗಣಿತ ಜಾತಿ ಈ ಊರಿಗೆ ಎದುರು ಉಂಟಾ ಇಲ್ಲ, ನಿಜಾನ ಸುಳ್ಳು ತಟ್ಟವಾಟ ಬಾರಿ ಹುಡುಗರಾಗುವಂತ. ನಾನು ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತವ ಬೆಳ್ಳಿ, 3 ತವ ಬಂಗಾರ, 3 ಕಬ್ಬಿಣ ಸುಂದರ ಕೊಡು ಗಟ್ಟಿ ಅಂತ ಮಾಡಿ ನೀವು ಬೆಳೆ ರಚನೆ ಕೇಳ್ಬಿಡ್ತೀನಿ. 3 ತವ ಬೆಳ್ಳಿ, 3 ತವ ಬಂಗಾರ, 3 ಕಬ್ಬಿಣ ಸಾಗರ ಪಗೋಡ, 3 ತವ ಬೆಳ್ಳುಳ್ಳಿ, 3 ತವ ಬೆಳ್ಳಿ, 3 ಬೆಳ್ಳುಳ್ಳಿ, 3 ತವ ಬಂಗಾರ, 3 ಅರಿಶಿನ ಕೊನೆ, 3 ತವ ಕಬ್ಬಿಣ, 3 ವಿದ್ಯುತ್ ಗಟ್ಟಿ ಅಂತ ಮಾಡಿ ಬೆಳೆ ಕೆಟ್ಬಿಡ್ತೀನಿ. ಭಕ್ತ ಮನೆ ಒಯ್ದು ಮುಂದಿನ ನಮಶ್ವರಾಗ ಮಂಗಲ ದಿವಸ ಮನೆ ಬಂದು ಮಠ ವಿದ್ಯಾಲಯ ಪಕ್ಕ ಅಂತ ರಕ್ಷಕವಾಗಿ ಬಾಗಿಲು ಬಿಟ್ಟಿಲ್ಲ ಅಂದ್ರೆ ಈ ಬುಡುಗುಡಿಗೆ ರಾಮನಗರ ನಾಶ ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡ, ಒಂದು ಎಮ್ಮೆಯ, ಒಂದು ರೂಪಾಯಿ, ಒಂದು ಬರ್ತವರು ರಾಗಿ ಜ್ವಾಳ ಕೊಟ್ಟು ಇರ್ತಿ ಇಲ್ಲ ಅಂದ್ರೆ ರಾಮನಗರ ಮಗನೇ ನಮ್ಮ ಮನೆಗೆ ಅಷ್ಟು ಮಾಡತ್ತು ಅಂತ ಕಳಿಸ್ಬಿಟ್ಟು ಬರೋದು ಮಾಸ್ಟರ್ ಆಡ್ಬೋದು. ಇವಾಗ ಜನಕ ಜನಸೇವೆ ಜಾಸ್ತಿ ಆಯ್ತು, ಅರ್ಥವಾಯ್ತಾ? ಜನಕ ಜನಸೇವೆ ಜಾಸ್ತಿ ಆಯ್ತು, ಮನಕ ಮನಸ್ಸೇವೆ ಮಾಸ ಆಯ್ತು. ನೀವಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣದ ಕಳೆದ್ರೆ ಒಂದು ಕಚ್ಚಪಾಡಿ ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮಿ ಇದ್ದ ಕರಿ ನಾನು ಮುತ್ತು ರಸ್ತ ಒಡ್ಡೋಡಿ ಕೇಳಿಲ್ಲ. ಒಂದು ಜೋಡಿ ಮುಂದೆ ಒಂದಿಷ್ಟು ಜ್ವಾಳನೋ ರಾಗಿನೋ ಅಕ್ಕಿನೋ ತಂದುಕೊಟ್ಬಿಡು, ಹಂಗೆ ನೀವು ಯಾವ ಒಂದು ಹಳೆ ಸರ್ಟು ಕೋಟು ಪ್ಯಾಂಟ್ ಇದ್ರೆ ಕೊಟ್ಬಿಡು, ನನ್ನ ಹೆಸರು ಊರಿಗೆ ನಾನು ಅಡುಗೆ ಮಾಡ್ಬಿಡ್ತೀನಿ. ಯಾವ ವಿದ್ಯೆ ಓದೋನೇ, ಯಾವ ಡಿಗ್ರಿ ಚೆಕ್ ಮಾಡ್ದವನೇ. ನಾನು ಯಾವುದೋ ಪುಸ್ತಕದಲ್ಲಿ ಮಾತ್ರ ಹೇಳಿದ್ದೆ,
ಕಾಲೇಜಿನಲ್ಲಿ ಲೈಬ್ರರಿ ಮಾತ್ರ ವಿದ್ಯೆ ಸಿಗುತ್ತೆ ಅಂತ ಅಂದ್ಕೋಬೇಡಪ್ಪ. ಪ್ರಪಂಚದಲ್ಲಿ ವಿದ್ಯೆ ಅನ್ನೋದು ಎಲ್ಲೆಲ್ಲೇ ಇದೆ, ಯಾರ ಹತ್ರ ಇದೆ, ಕಲಿಬೇಕಷ್ಟೇ. ನಾವು ವಿದ್ಯೆ ಅಂತ ಅಂತಿದ್ದೀವಿ, ಆದ್ರೆ ಜಗತ್ತಲ್ಲಿ ವಿದ್ಯೆ ಅನ್ನೋದು ಎಲ್ಲೆಲ್ಲೋ ಇದೆ. ಬಂಧುಗಳೇ, ನಾವೆಲ್ಲರೂ ಬಹಳ ದೂರದವ್ರೆ. ಆದ್ರೆ ಒಂದು ಸಂತೋಷ ಏನು ಅಂದ್ರೆ, ಯಜಮಾನರಿಗೆ ಹೋಗ್ತೀವಿ, ನಮ್ಮ ಎದುರುಗಳು ಎಷ್ಟೊಂದು ಜನ ನಗ್ತಾ ಕೂತಿರ್ತಾರೆ. ಒಂದಿಷ್ಟು ಮಗು ಮುಖಗಳು ನೋಡ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಅಳ್ಸಕ್ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಎದುರು ಕೂತಾಗ ನೀವು ನಗ್ನೆತ್ತ ಕೂತಿರ್ತೀವಿ, ಅದ್ ನನಗೆ ಬಹಳ ಸಂತೋಷ. ಮಿತ್ರರು ವೆಂಕಟಾಚಲಪತಿ ಅವರು, ಅವರೆಲ್ಲ ಸ್ನೇಹಿತರು ಒಂದು ಬಹಳ ಸುಂದರವಾದ ಕಾರ್ಯಕ್ರಮ ಮಾಡಿದ್ದಾರೆ. ಸ್ವಲ್ಪ ಬೇಸರ ಸಂಗತಿ ಅಂದ್ರೆ ಚಳಿಗಾಲ, ಬಹಳ ಜನ ಹೊರಗಡೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಆದ್ರೆ ನಾವು ನಿಮಗೆ ಕಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ತುಂಬಾ ಪ್ರೀತಿಯಿಂದ ನಡೆಸ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ತಲೆಬಾಗಿ ನಮಸ್ಕರಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಿದ್ದೀವಿ.